ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಜನವರಿ 2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಧನಿಷ್ಠ ನಕ್ಷತ್ರ. ಇವತ್ತಿನ ಪಂಚಾಂಗ ಫಲ. ಇವತ್ತು ಅಟ್ಯಾಚು ಡಿಟ್ಯಾಚು ಎಲ್ಲ ಸ್ಕ್ರ್ಯಾಚು. ಇದೇನು ಗುರುಜಿ ಅಟ್ಯಾಚು ಡಿಟ್ಯಾಚು ಎಲ್ಲ ಸ್ಕ್ರ್ಯಾಚು ಅಂತ ಹೇಳ್ತಾರೆ? ನಮಗೆ ನಮ್ಮ ಕುಟುಂಬ ಅನ್ನೋದೇ ಬಿಟ್ಬಿಟ್ಟಿದ್ದಾರೆ. ಇನ್ನೆಲ್ಲಿ ಜನ, ಹೊರಗಡೆ, ಊರು, ಯಾರನ್ನಾದರೂ ಕೇಳಿ. ನಾನು ನಿನ್ನೆ ಒಂದು ಕಾರ್ಯಕ್ರಮ, ನನ್ನ ಭಾರತದಲ್ಲಿ ಹಿಂಗಾಗುತ್ತಾ, ಏನಿದು, ಎಲ್ಲಿ ಬಂದ್ಬಿಟ್ಟಿದ್ದೇವೆ. ನಾನು ಯಾವಾಗಲೂ ಡ್ರೈವ್ ಮಾಡಬೇಕಾದ್ರೆ ನನ್ನ ಪತ್ನಿ ಜೊತೆ ಆಗಲೇ ಸಮಯ ಸಿಗೋದು, ಬೇರೆ ಟೈಮ್ ಸಿಗೋಲ್ಲ. ತಿಂದಿಯಾ ಇದೆಯಾ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆ ಡ್ರೈವಿಂಗಲ್ಲಿ. ಮನೆಯಿಂದ ಆಫೀಸ್ಗೆ ಬರೋವಾಗ, ಇಲ್ಲ ಆಫೀಸಿಂದ ಮನೆಗೆ ಹೋಗೋವಾಗಲ್ಲ ಆದರೂ ಇದು ಮಾಡ್ತಾನೆ. ಫೋನ್ ಆನ್ ಮಾಡಿಬಿಟ್ಟು ಬ್ಲೂಟೂತಲ್ಲಿ ನಾನು ಏನು ಅಡುಗೆ ಮಾಡಿದ್ದಿ, ಏನು ತಿಂದು, ಏನು ಮಾಡಿದೆ, ಮನೆಯಿಂದ ಏನಾಯಿತು, ಅದಾಯಿತು ಇದಾಯಿತು ಅದೊಂದು ಕೇಳಬೇಕು. ಯಾಕಂದ್ರೆ ನನ್ನ ಮನೆಗೆ ಹೋದರೆ ನನ್ನ ಲೋಕ ಬೇರೆ, ನಮ್ಮ ಮನೆಯಿಂದ ಹೊರಗಡೆ ಆಫೀಸ್ಗೆ ಬಂದ್ಬಿಟ್ರೆ ನನ್ನ ಲೋಕ ಬೇರೆ. ಎಲ್ಲಿರ್ತೀನೋ, ಯಾವ ಊರು ಇರ್ತೀನೋ ಅದರಲ್ಲಂತೂ ವಾರದಲ್ಲಿ ಈಗ 4 ದಿನ 5 ದಿನ ಇರೋದಿಲ್ಲ. ಸುತ್ತಾಟ, ಬೇರೆ ಬೇರೆ VVIP ಮೂವ್ಮೆಂಟ್ಸು, VVIP ಕ್ಲೈಂಟ್ಸು, ಇನ್ನೊಂದು ಅನ್ನತಕ್ಕಂಥ ಓಡಾಟಗಳು. ಅದರಿಂದಲೇ ಒಂದು ಸ್ವಲ್ಪ ವಾಟರ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಹೆಚ್ಚಿಗೆ ಮಾತಾಡಬಾರ್ದು ಅಂತಾರೆ ಡಾಕ್ಟರ್. ಎಲ್ಲಿ ಅಲ್ಲಿ ತುಲಾ ರಾಶಿಗೂ ತಗೊಬಂದು ನೀಟಾಗಿ ಅಷ್ಟು ಗ್ರಹಗಳು ಸೇರ್ಕೊಂಡು ಕುತ್ಕೊಂಡು ಡ್ಯಾನ್ಸ್ ಮಾಡಿಸ್ತಿದ್ದಾವೆ. ಇರ್ಲಿ, ನೋಡಿದ್ರೆ ನೀವು ನಂಬಲ್ಲ ಮಕ್ಕಳೇ, ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಬೇಜಾರೇ ಮಾಡ್ಕೋಬೇಡಿ. ಚಡ್ಡಿ ಬ್ರಾ ಹಾಕೊಂಡು ನೀಟಾಗಿ ಸ್ಪೋರ್ಟ್ಸ್ ಬ್ರಾ ಅಂತ ಆದ್ರೂ ಅನ್ನಿ, ಒಳಗಡೆ ಚಡ್ಡಿ. ನಮ್ಮ ಭಾರತದಲ್ಲಿ, ನಮ್ಮ ಊರಲ್ಲಿ ನಾನು ಡ್ರೈವ್ ಮಾಡಿಕೊಂಡು ನನ್ನ ಮನೆ ಏರ್ಪೋರ್ಟ್ ಹತ್ರ ಇರೋದು. ಬರ್ತಿದ್ರೆ ನೋಡಿಬಿಟ್ಟು, ಅಮ್ಮೂ ಇಲ್ಲಿ ನೋಡು, ನಾವು ಬೆಂಗಳೂರಲ್ಲಿ ಇರಬೇಕಾ ಮಾತಾಡ್ಕೊಂಡೇ ಬರ್ತಿದ್ದೆ. ಇನ್ನು ಮೇಲೆ ಕನ್ನಡದವ್ರು ಇರಲ್ಲಮ್ಮ ಬೆಂಗಳೂರಲ್ಲಿ. ನಿಜವಾಗ್ಲು ಇದು ಯಾಕ್ರಿ, ನಿಜ, ನನಗೂ ಹಾಗೆ ಅನಿಸುತ್ತೆ. ಹಿಂಗಾಗ್ಬಿಟ್ಟಿದೆ ಅಂದರೆ, ಆ 2 ಹೆಣ್ಮಕ್ಳು, ಇನ್ನೊಬ್ಬ ಅಂದರೆ ಪುಟಾಣಿ ಮಕ್ಕಳು 16-18 ವರ್ಷ, ಎಲ್ರೂ ಅವ್ರನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ, ನಮ್ಮೂರ್ನವ್ರೆ. ಆ ರೀತಿ ಚಡ್ಡಿ ಹಾಕೊಂಡು ಈ ರೀತಿ ಮೇಲೆ ಹುಡುಗಿದ್ರು. ಮೇಲೆ ಏನು ಟೀ ಶರ್ಟ್ ಇಲ್ಲ, ಚೂಡಿದಾರ್ ಇಲ್ಲ, ಎಂಥದಿಲ್ಲ ಮಕ್ಕಳೇ. ಅವ್ರ ಲೋಕದಲ್ಲಿ ಮಾತಾಡ್ಕೊಂಡು ಫೋನ್ ಇಟ್ಕೊಂಡು ಜಾಲಿಯಾಗಿ ಎಲ್ರಿಗೂ ಕೆಕ್ಕರ್ಸ್ಕೊಂಡು ನಗಿಸ್ಕೊಂಡು ಹೋಗ್ತಿದ್ರೆ. ಇರ್ಲಿ, ಅದು ಅವರ ಅಭಿಲಾಷೆ. ನಾನು ಮಾತಾಡ್ತಾ ಬರ್ತಿದ್ದಕ್ಕೂ ಕಾಕತಾಳೀಯವಾಗಿ ಅದು ಅಲ್ಲಿ ನಿಂತಿರೋದಕ್ಕೂ, ಅಪ್ಪು ನಮ್ಮೂರು, ನಾವು ಯಾಕೋ ಇನ್ಮೇಲೆ ಕನ್ನಡದವ್ರು ನಾವಿಲ್ಲಿ ಯಾರು ಇರೋಕ್ಕಾಗಲ್ಲ ಪುಟ. ನಮ್ಮವ್ರಿಗಿಂತ ಬುದ್ಧಿಗಳಿಲ್ಲ. ಏನೋ ಕದ್ದು ಮುಚ್ಚಿ ಒಂದ್ ಸಣ್ಣ ಪುಟ್ಟದಾಗ ಜೀನ್ಸ್ ಹಾಕೋತೀವಿ, ಆಗಾಗ ಒಂದ್ ಸಣ್ಣ ಲೆಫ್ಟಿಗೆ ಹಚ್ಕೋತೀವಿ, ಕನ್ನಡಿ ಮುಂದ್ಗಡೆ ಕ್ರಾಪ್ ಹಾಕೋತೀವಿ, ಸಣ್ಣ ಬಣ್ಣ ಹಿಂಗ್ ಟಚ್ ಅಪ್ ಮಾಡ್ಕೋತೀವಿ, ಏನೋ ಒಂದು. ಇದೆ, ತುಂಟುತನ ಇದೆ ನಮ್ಮಲ್ಲಿ, ಇಲ್ಲ ಅಂತ. ಎಲ್ರಿಗೂ ಮನುಷ್ಯ ಅಂದ ಮೇಲೆ ಕೊಟ್ಟಿದ್ದಾನೆ, ಎಲ್ರಿಗೂ ಇರುತ್ತೆ. ಮನುಷ್ಯನಿಗೆ
ಕೊಟ್ಟಿರ್ತಾನೆ, 24 ಗಂಟೆಯೂ ಅವನಿಗೆ ಕೊಟ್ಟಿರ್ತಾನೆ. ಅದಕ್ಕೆ ಅವನನ್ನ ಡೈವರ್ಸಿಫೈ ಮಾಡ್ಲಿಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಆಟ, ಓಟ, ಬೆಳಿತಿದ್ದಾಗೆ ಕೆಲಸ, ಜವಾಬ್ದಾರಿಗಳು, ಮದುವೆ ಆಗ್ತಿದ್ದಾಗೆ ಹೆಂಡತಿನ ನೋಡು, ಮಗುನ್ ನೋಡು, ಗಂಡನ್ ನೋಡು, ಅತ್ತೆ ನೋಡು, ಮಾವ ನೋಡು, ವ್ಯವಸ್ಥೆ ನೋಡು, ಅವನನ್ನ ಡೈವರ್ಷನ್ ಮಾಡ್ತಾರೆ. ಅಣ್ಣನ್ ನೋಡು, ತಮ್ಮನ್ ನೋಡು, ತಂಗಿನ್ ನೋಡು, ಸುತ್ತಮುತ್ತ ನೋಡು, ಪರಿಸರ ನೋಡು, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಏಕಾದಶಿ ವ್ರತ, ದ್ವಾದಶಿ ವ್ರತ, ಶಿವರಾತ್ರಿ ವ್ರತ, ಸಂಕ್ರಾಂತಿ ವ್ರತ, ಭೀಷ್ಮಾಷ್ಟಮಿ, ರಥಸಪ್ತಮಿ, 1 2 ಯೋಚನೆ ಮಾಡಿ ನೋಡಿ ಮಕ್ಕಳ, 1 2 ನಮಗ್ ಅಷ್ಟು ಬ್ಯುಸಿ ಇಟ್ಟಿದ್ದಾರೆ. ಗೊತ್ತಿತ್ತು ಏನಕ್ಕೆ ನಮ್ಮ ಭರತಖಂಡದಲ್ಲಿ ಮಾತ್ರ ಇಷ್ಟು, ಪ್ರತಿ ತಿಂಗಳು ಒಂದು ಏಕಾದಶಿ ಅಂತಲೋ, ಭೀಷ್ಮಾಷ್ಟಮಿ, ಗೋಕುಲಾಷ್ಟಮಿ, ನರಸಿಂಹಾಷ್ಟಮಿ, ಕೃಷ್ಣಾಷ್ಟಮಿ, ಅಷ್ಟಮಿ ಬಂದ್ರೆ ಇಷ್ಟು. ಪ್ರತಿ ತಿಥಿಗೂ ಒಂದಿದೆ ಹಬ್ಬ, ಪ್ರತಿ ತಿಥಿಗೂ ಒಂದು ಹಬ್ಬ ಇದೆ. ಷಷ್ಠಿ ಬಂದ್ರೆ ಕುಮಾರ ಷಷ್ಠಿ ಇದೆ, ಪಂಚಮಿ ಬಂದ್ರೆ ದೇವಿ ಪಂಚಮಿ ಇದೆ, ಚತುರ್ಥಿ ಬಂದ್ರೆ ಸಂಕಷ್ಟ ಚತುರ್ಥಿ ಅಂತಿದೆ. ಈ ರೀತಿ ಪ್ರದೋಷ 13ನೇ ದಿನ, ಇಷ್ಟೆಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಅದನ್ನೇ ಏನೋಪ್ಪ ನಮ್ಗೆ ಯಾಕೋ ಈ ಡಸ್ಟು, ಈ ಜನ, ಈ ರಶ್ಶು, ಈ ವ್ಯವಸ್ಥೆ ಎಲ್ಲೋ ಕಳೆದೋಗ್ಬಿಟ್ಟಿದೀವಿ, ನಾವು ಬಂದು ಗೋವಾಗ ಬಂದ್ಬಿಟ್ಟಿದೀವಿ ಅನ್ಸುತ್ತೆ, ಇಲ್ಲ ಫಾರಿನ್ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ಪುಟ್ಟ ಅಂತ. ಆಗ ನನ್ನ ಧರ್ಮಪತ್ನಿ ಹೇಳಿದ ಮಾತು ನೋಡಬೇಕಿತ್ತು. ಅಯ್ಯೋ ಸುಮ್ಮನಿರಿ, ಮನೆಗಳಲ್ಲೇ ಇಲ್ಲ, ನಮ್ಮದು ನಮ್ಮವರು, ಅವ್ರು ತಿಂದ್ರ, ಅವ್ರೆದ್ರ, ಅವ್ರು ಮಲಗದ್ರ, ನೀವೇ ಕೇಳೋದು, ಅವ್ರಗಳಿಗಿಲ್ಲ. ನಿಜಾನೇ, ಸಂಕ್ರಾಂತಿ ಹಬ್ಬಕ್ಕೂ ಯಾವಾಗಲೂ ಅಷ್ಟೇ, ಎಲ್ಲಾ ಹಬ್ಬಕ್ಕೂ ನಾನು ಫೋನ್ ಮಾಡ್ತೇನೆ, ಇಲ್ಲ ಅಂತಲ್ಲ. ಒಂದು ದಿನವೂ ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತಿಗೆ, ನಾದ್ನಿ ಇದಾರೆ, 1-2-3 ಇದಾರೆ. ರಾತ್ರಿ 11 ಗಂಟೆಗೆ ಬಂದಿದ್ದೇನೆ ಹಬ್ಬಕ್ಕೆ, ಊರಲ್ಲಿ ಇರ್ಲಿಲ್ಲ. ಅಪ್ಪು ಈಗ ಹೇಗೋ ಅಂದ್ರೆ ಎಲ್ಲ ರೆಡಿ ಆಗಿದೆ, ನೀವು ಒಂದ್ಸಲಿ ಫೋನ್ ಮಾಡಿ ಹೇಳ್ಬಿಡಿ ಅಂತ. ನೀನ್ ಹೇಳಿರ್ತೀಯಲ್ಲ ಅಂದ್ರೆ, ನಾನು ಹೇಳೋದಕ್ಕೂ ನೀವು ಹೇಳೋದಕ್ಕೂ ಏನು? ಸರಿ ಆಯ್ತು. ಅಷ್ಟೊತ್ತಲ್ಲಿ ಫೋನ್ ಮಾಡಿ ಎಲ್ಲಾರ್ಗು ಆಯ್ತು ಅಣ್ಣ, ಅತ್ತಿಗೆ ಹೇಳಿದೆ, ಅಣ್ಣ ಕರೆದ್ರೇನೆ ಕರಿಬೇಕು, ನಮ್ಮದು ನಮ್ಮವರು, ಮೊದಲು ಅವನ್ ತಿನ್ನ, ಮೊದಲು ಆಕೆ ತಿನ್ಲ. ಇಲ್ಲಪ್ಪ ಇವತ್ತಿಲ್ಲ, ಆದ್ರೆ ಮನೆಗಳು ದೊಡ್ಡದು. ಇವತ್ತು ಮನೆಗಳು ದೊಡ್ಡದಾಗ್ಬಿಟ್ಟಿದೆ, ಮನಸ್ಸುಗಳು ಚಿಕ್ಕದಾಗ್ಬಿಟ್ಟಿದೆ. ಪ್ರತಿ ಮನೆಗೂ ಅಟ್ಯಾಚ್ ಟಾಯ್ಲೆಟ್ ಇಟ್ಬಿಟ್ಟಿದ್ದಾರೆ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಪ್ರತಿ 5-5 ರೂಮ್ಗೂ 5-5 ಅಟ್ಯಾಚ್ ಟಾಯ್ಲೆಟ್ಗಳು. ಯಾವಾಗ ಟಾಯ್ಲೆಟ್ಗಳು ಒಳಗಡೆ ಬಂತೋ ಹೊಡೆದೋಯ್ತು ಮನಸ್ಸುಗಳು. ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಅವನವನು ಒಂದೊಂದು ರೂಮ್ಗೆ ಹೋಗಿ ಸೇರ್ಕೊಳ್ಳೋದು. ನೀವು ನಂಬಲ್ಲ, ನನ್ನ ಮನೆ ಮಕ್ಕಳನ್ನು ಕೂಡ ನಾನು ಗದರ್ತಿರ್ತೇನೆ ಸಣ್ಣ. ಯಾವಾಗ ನೋಡಿದ್ರು ನಾನು ಏನಕ್ಕೆ ತಾನೇನು ಇಷ್ಟು ದೊಡ್ಡದಾಗಿ ಮಾಡಿಟ್ಬಿಟ್ನೋ, ಇದು ಎಲ್ಲಿಂದ ಬಂತೀವೋ ನಿಮಗೆ ಈ ಅಭ್ಯಾಸಗಳು ಅಂತ. ನನಗೆ ಆಸೆ ಎಲ್ಲರೂ ಒಂದೇ, ಜೊತೆಲಿ ಮಲಗಬೇಕು, ಜೊತೆಲಿ ತಿನ್ಬೇಕು, ಜೊತೆಲಿ ಇರ್ಬೇಕು, ಜೊತೆಲಿ ಮಾತಾಡ್ಬೇಕು, ಜೊತೆಲಿ ಕುಳಿತುಕೋಬೇಕು ಅನ್ನತಕ್ಕಂಥದ್ದು ಇಲ್ಲ ಮಕ್ಕಳೇ. ಇವತ್ತು ಮನೆಗಳಲ್ಲೇ ಇಲ್ಲ, ಇನ್ನು ಹೊರಗಡೆ ಎಲ್ಲಿರುತ್ತೆ ಯೋಚನೆ ಮಾಡಿ ನೋಡಿ. ಬಂಧಗಳು ಸಂಬಂಧಗಳು ಎಲ್ಲೋ ಆಗಿ ಒಡೆದು ನಿಂತು ಬಿಟ್ಟಿದೆ. ಇಲ್ಲವೇ ಇಲ್ಲ, ವೃದ್ಧಾಶ್ರಮ ಜಾಸ್ತಿ ಆಗೋಯ್ತು. ಆ ಒಂದು ಅಭಿರುಚಿ ಇಲ್ಲ, ವ್ಯಕ್ತಿತ್ವ ಇಲ್ಲ, ಆ ಒಂದು ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ, ಧೈರ್ಯಕ್ಕಿಲ್ಲ. ಯಾವಾಗಲೂ ಅವರಿಗೆ ಇಲ್ಲವೇ ಇಲ್ಲ. ನೀವು ನೋಡಿ, ಎಲ್ಲೋ ಯಾರನ್ನ ಕೇಳಿದ್ರು BHK ಇದೆ, ಮಕ್ಳಿಗೊಂದು ರೂಮು, ಮಗಳಿಗೊಂದು ರೂಮು, ಮಗನಿಗೊಂದು ರೂಮ್. ಮೊನ್ನೆ ಕೂಡ ಒಬ್ರು ವಾಸ್ತುದ ಏನೋ ಒಂದು ಕೇಳೋವಾಗ ನಾನು ಹೇಳಿದೆ, ಏನಕ್ಕೆ ಮಕ್ಳಿಗೆ ಇರೋ 2 ಮಕ್ಳಿಗೆ 2 ರೂಮ್ ಮಾಡ್ತಿದ್ದೀರಾ ಅಂತ. ಮಕ್ಳು ನಾಳೆ ದೊಡ್ಡವ್ರು ಆಗ್ತಾರಲ್ವಾ, ದೊಡ್ಡವ್ರಾದಾಗ ನೋಡೋಣ. ಈಗ ಅದು ಸ್ಟಡಿ ರೂಮ್ ಆಗಿರ್ಲಿ, 1 ರೂಮ್ ಮಾಡಿ, ಇನ್ನೊಂದು ಬೇಕಾದ್ರೆ ಸ್ಟೋರೇಜ್ ರೂಮ್ ತರ ಮಾಡ್ಬಿಟ್ಟು ಎಲ್ಲ ತುಂಬಿಸಿಡಿ. ನಾಳೆ ಬೇಕಾದ್ರೆ ಅವ್ರು ತುಂಬಾ ದೊಡ್ಡವರಾದಾಗ, ಅವ್ರಿಗೆ ಆ ಥರದ್ದು ಅನ್ನಿಸ್ದಾಗ, ಅವ್ರು ಸಪ್ರೇಟ್ ಮಲಗ್ತೀನಿ ಅನ್ನೋ ಒಂದು ಛಾಯೆ, ಅವ್ರಿಗೊಂದು ಮದುವೆ, ಮಗು, ಹೆಂಡತಿ, ಗಂಡ ಅಂತ ಬಂದಾಗ ಅಲ್ಲಿ ಬಿಟ್ಕೊಡೋಣ. ಈಗಲೇ ಏನ್ ಮಾಡ್ತಿದ್ದೀರಿ, ಜೊತೆಲಿ ಮಲಗಿಸ್ಕೊಳ್ಳಿ, ಮಕ್ಕಳೆಲ್ಲ ಅನುಬಂಧ. ಇನ್ನು ಮಕ್ಕಳು 6 ವರ್ಷ 8 ವರ್ಷ, ಅವ್ರಿಗೇನಕ್ಕೆ ಸಪ್ರೇಟ್ ರೂಮ್ ಮಾಡ್ತೀರಿ? ಆಗ್ಲಿ, ಮಕ್ಕಳು ಬೆಳೆದಾಗ ಒಂದು 14-16 ಅನ್ನಿಸ್ದಾಗ ಅವ್ರಿಗೆ 1 ರೂಮಲ್ಲಿ ಮಲಗಿಸೋಣ.
ಇವನ ಮೇಲೆ ಅವನಿಗೆ ಕಣ್ಣಿರುತ್ತೆ, ಅವನ ಮೇಲೆ ಇವಳಿಗೆ ಕಣ್ಣಿರುತ್ತೆ. ಎಲ್ಲೋದ, ಎಲ್ಲಿ ಬಂದ, ಅಮ್ಮ ಅಂತ ಬಂದ ಆಕೆ ಹೇಳ್ತಾಳೆ, ಅಪ್ಪ ಅಂತ ಬಂದ ಅವನು ಹೇಳ್ತಾನೆ. ಅದೊಂದು ಅಂದ. ನಾವು ಈಗಲೇ ಆ ಎಳೆ ಮಕ್ಕಳಿಗೆ ಆ ಫಾರಿನ್ ಸಿಸ್ಟಮ್ ಮಾಡಿಟ್ಬಿಟ್ಟಿದೀವಿ. ಫಾರಿನ್ ಅಲ್ಲಿ ಎಲ್ಲಿದೆ ಮಕ್ಕಳೇ? ಇವಾಗ ನಮ್ಮ ಮಕ್ಳಿಗೂ ಅದೇ ಬಂದ್ಬಿಟ್ಟಿರೋದು. ಅವ್ರು ನಮ್ಮ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾವು ಮಲಗಿದ್ರು ಕೂಡ ಮಲಗಿದ್ದೀರಾ, ಏನಾದ್ರೂ ಜ್ವರವ, ಇನ್ನೊಂದ, ಬೆಳಿಗ್ಗೆ 6 ಗಂಟೆ 5 ಗಂಟೆಯಿಂದ ನನಗೆ ಚಳಿ ಜ್ವರ ಶುರು ಹಚ್ಕೋಬಿಟ್ಟಿದೆ. ಮಲಗಿದಾಳೆ, ಹೇಗೆ ಎಬ್ಬರಿಸೋದು? ಸರಿ ಆಯ್ತು, ಮೆಲ್ಲಗೆದ್ದು ಒಂದು ಪ್ರಾಣಾಯಾಮ ಮಾಡ್ತಾ ಕೂತ್ಕೊಂಡೆ. ಚಂದ್ರನಾಡಿಲ್ ಪ್ರಾಬ್ಲಮ್ ಇದೆಯಾ, ಸೂರ್ಯನಾಡಿಲ್ ಪ್ರಾಬ್ಲಮ್ ಇದೆಯಾ? ನಮ್ಮ ಗುರುಗಳು ಒಂದು ಮರ್ಮಕಲಾ ಅಂತ ಹೇಳ್ಬಿಟ್ಟು ಒಂದು ಕಲಿಸ್ಕೊಟ್ಟಿದ್ದಾರೆ. ಅದನ್ನ ಆಗಾಗ ಮಾಡ್ಕೋತಿರ್ತಾನೆ. ತುಂಬಾ ಒಂದು ಅದ್ಭುತ ಮರ್ಮವಿದ್ಯಾ. ನಮ್ಮ ಇಡೀ ದೇಹದಲ್ಲಿ ಎಷ್ಟೋ ಸಾವಿರಾರು ನಾಡಿ ನರಗಳ ಸಮೂಹವೇ ಅಡಗಿ ಕುಳಿತಿದೆ. ಎಷ್ಟು ದೊಡ್ಡ ನಾಡಿಯ ಶಕ್ತಿ ಇದೆ ಅಂದ್ರೆ, ನಾಡಿ ಅಂತ ಹೇಳಿದ್ರೆ ಒಂದು ಹಗ್ಗದ ತರ ಸುತ್ತಾಕೊಂಡಿದೆ. ಅಂದ್ರೆ ಇಡೀ ಭೂಮಂಡಲವನ್ನೇ 3 ಬಾರಿ ಸುತ್ತಾಕ್ಬಹುದು ಅಂತ ಅವಾಗ್ಲೇ ವೈದಿಕ ಕಾಲದಲ್ಲೇ ಹೇಳಿದ್ದಾರೆ. ಅದನ್ನ ಈಗ ಸೈನ್ಸ್ ಕೂಡ ಒಪ್ಕೋತಿದೆ. ಅಷ್ಟು ದೊಡ್ಡ ಸಿಸ್ಟಮ್ ಇದೆ, ನರಮಂಡಲ ಶಕ್ತಿ ಇದೆ ಅನ್ನತಕ್ಕಂಥದ್ದು ಇದೆ. ನಮಗೆ ನಾವು ಗಮನಿಸ್ತಿಲ್ಲ ಅಷ್ಟೇ. ಸೊ ಅದಕ್ಕೆ ಎದ್ದು ಬಿಟ್ಟು ಆಕೆ ತೊಂದರೆ ಆಗುತ್ತೆ ಅಂತ ನನ್ನ ಪಾಡಿಗೆ ಹೀಗೆ ಕುಳಿತುಕೊಂಡು ಪ್ರಾಣಾಯಾಮ ಮಾಡ್ತಾ ಇದ್ದೀನಿ. ಒಂಚೂರು ಸ್ಥಿತಿ ಅಂತರ. ಆಮೇಲೆ ಮರಗಳ ಆ ಒಂದು ಮರ್ಮ ಪಟ್ಟುಗಳು ಅಂತ ಹೇಳ್ತೇವೆ. ಸೊ ಥ್ರೋಟ್ ಇನ್ಫೆಕ್ಷನ್ಗೆ, ಮೆಮೊರಿಗೆ, ಸ್ಟ್ರೆಸ್ಗೆ, ಹೆಡ್ಏಕ್ಗೆ, ಮೈಗ್ರೇನ್ಗೆ, ಸೈನಸ್ಗೆ, ಬ್ಯಾಕ್ ಪೇನ್ಗೆ, ನಮ್ನೆಸ್ಗೆ, ವರ್ಟಿಗೋಗೆ, ಒಂಥರ ಡಿಪ್ರೆಷನ್ಗೆ. ನೀವು ನಂಬಲ್ಲ, ಈ ತುಟಿ ಹೀಗಂದ್ರೂ ಕೂಡ ಎಷ್ಟೋ ಒಂದು ವಿಚಿತ್ರಗಳು ಕೆಲಸ ಮಾಡ್ತವೆ ತುಟಿಗಳು. ಹೀಗಂದ್ರೂ ಕೂಡ ಈಗ ವಟ ನಟ್ಟಿ ಹಿಂಗಂದ್ರೂ ಕೂಡ ಇಲ್ಲಿ ಹೀಗಂದ್ರೂ ಕೂಡ ನೀವು ನಂಬಲ್ಲ, ಅಲ್ಲೊಂದು ಗಾಳಿ ಓಡಾಟಕ್ಕೆ. ಇದನ್ನ ನನ್ನ ಗುರುಗಳು ನನ್ಗೆ ಹೇಳ್ಕೊಟ್ಟಿದ್ದು. ನಾನು ಆಗಾಗ ಮಾಡ್ತಿರ್ತೇನೆ. ನನ್ಗೆ ಆ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಇರೋದ್ರಿಂದ, ವೀಸಿಂಗ್ ಪ್ರಾಬ್ಲಮ್ ಇರೋದ್ರಿಂದ, ಅಂಡ್ ನನ್ಗೆ ಮೈಗ್ರೇನು ಇದೆ, ಸೈನಸ್ಸು ಇದೆ. ಬಟ್ ಇಟ್ಸ್ ಇನ್ ಅ ಮ್ಯಾನೇಜಬಲ್ ಕಂಟ್ರೋಲ್. ಆಗ್ಲೂ ಒಂದೊಂದು ಸಮಯ ಬ್ಲಾಸ್ಟ್ ಅಪ್ ಆಗುತ್ತೆ. ಅದಕ್ಕೆ ಈಗೀಗ ಮೈಗ್ರೇನ್ಗೆ ಈ ತರದ ಊಟಗಳು ಬಿಟ್ಬಿಡ್ಬೇಕು, ಇದನ್ನ ತಿನ್ಬಾರ್ದು, ಒಂದೊಂದೇ ಒಂಥರ ಚೇಂಜ್. ಆಕೆಗೆ ಗಾಬರಿ ಆಗ್ತಿರುತ್ತೆ, ಏನೇನೋ ಮಾಡ್ತಿರ್ತೀರಂತ. ಇದೆಲ್ಲ ಇಲ್ಲಮ್ಮ, ನಮ್ಮ ಮೇಲೆ ನಾವು ಪರೀಕ್ಷೆ ಮಾಡ್ಕೋಬೇಕು ಅಂತ. ಆದ್ರೆ ನಮ್ಮ ಕುಟುಂಬಗಳಲ್ಲಿ ನೀವು ನಂಬಲ್ಲ, 6:15 ಪಾಪ ಮಗು ಎದ್ದು ರೆಡಿಯಾಗಿ, ಯಾಕ್ರಿ ಹಿಂಗ್ ಕುತ್ಕೊಂಡಿದ್ದೀರಿ ನಿಮ್ಮ ಪಾಡಿ ಪ್ರಾಣಾಯಾಮ ಅಂತ. ಇಲ್ಲಪ್ಪೋ ಸ್ವಲ್ಪ ಚಳಿ ಅನ್ಸ್ಬಿಟ್ಟಿದೆ, ನಂಗೆ ಒಂಚೂರು ಬಿಸಿ ಕಾಫಿ ಬೇಕಿತ್ತು. ಎದ್ದಿರ್ಬೇಕಲ್ಲ ಮಕ್ಕಳು ಅಂತ. ಅವ್ರ ಪಾಡಿಗೆ ಎದ್ದು ಅವ್ರ ಪಾಡಿಗಿದ್ದಾರೆ ಓಡಾಡ್ಕೊಂಡು. ಯಾರು ಲೈಟ್ ಉರಿತಾ ಇದೆ, ಕೇಳೋಣ, ಬಂದ್ ನೋಡೋಣ, ಒಂದ್ ನೋಟ ಬಿಸಿನೀರ್ ಬೇಕಾ? ಖಂಡಿತ ಇಲ್ಲ. ಅವ್ರ ರೂಮ್ನಲ್ಲಿ ಲೈಟ್ ಉರಿತಿಲ್ಲ ಅಂದ್ರೇನೆ ಗಾಬರಿ. ಬೆಳಿಗ್ಗೆ ಯಾಕೋ ಲೈಟ್ ಉರಿತಿಲ್ಲ ನೋಡಪ್ಪು, ಯಾಕೋ ಲೈಟ್ ಉರಿತಿಲ್ಲ ನೋಡಪ್ಪು ಅಂತ. ನೀವು ಅಮ್ಮನ ಹೃದಯ ಇಟ್ಕೊಂಡು ನೀವ್ ಹಿಂಗೆಲ್ಲ ಮಾಡ್ಕೊಂಡು ಅವ್ರು ಎದ್ದೊಳ್ತಾರೆ ಬಿಡಿ ಮಕ್ಕಳು ಅವ್ರ ಪಾಡಿಗೆ. ಹೆಣ್ಮಕ್ಳಲ್ವಾ, ಅವ್ರ ಲೋಕ ಹೇಗೋ ಇರುತ್ತೆ. ದಿಢೀರಂತ ನಮ್ಗೆ ಹೋಗೋ ಅಧಿಕಾರ ಇಲ್ಲ. ಅದಕ್ಕೆ ತಾಯಿ ಸಮಾನ ಇಲ್ಲಿದೆ. ನೋಡಮ್ಮ ಲೈಟ್ ಉರಿತಿಲ್ಲ, ಯಾಕೆ ಎಷ್ಟೊತ್ತಾಯ್ತು? 5 ಗಂಟೆಗೆ ಎದ್ಬಿಡ್ತಾರೆ ಕೆಲವರು 4 ಗಂಟೆಗೆ ಎದ್ದು ಓದ್ಕೋತಿರ್ತಾರೆ. ಯಾಕೋ 6 ಗಂಟೆ ಆಯ್ತು, ಈ ರೂಮ್ನಲ್ಲಿ ಲೈಟ್ ಉರಿತಿಲ್ಲ, ನೋಡ್ಪುಟ್ಟ ಎಬ್ಬರ್ಸೋ, ಹೋಗೋ, ನೋಡೋ, ಏನೋ ತಲೆನೋವು ಅಂತಿದ್ಲು ರಾತ್ರಿ, ಬೆಳಿಗ್ಗೆ ಏನಾದ್ರು ಕಾಫಿ ಬೇಕೇನೋ, ಇನ್ನೂ ಥಂಡಿ ಆಗ್ಬಿಟ್ಟಿದ್ಯಾ? ಖಂಡಿತ ನಮ್ಮ ರೂಮಲ್ಲಿ ಲೈಟ್ ಉರಿತಿದೆ, ಯಾರು ಕೇಳೋರಿಲ್ಲ. ನನ್ನ ಜೀವ ದಡ ಬಡ ಅಂತ ಹೋಗುತ್ತೆ. ಬಿಸಿನೀರ್ ಒಂದು ಸ್ಟೀಮ್ ತಗೊಂಡ್ಬರುತ್ತೆ, ನೆಬಲೈಸರ್ ತಗೊಂಡ್ಬರುತ್ತೆ, ಒಂದು ಬಿಸಿ ಕಾಫಿ, ಬ್ರೆಡ್, ಒಂದು ಟ್ಯಾಬ್ಲೆಟ್ಟು, ಆಗ್ಲಿಲ್ಲ ಅಂದ್ರೆ ಹೇಳಿ ಅಂತ ಒಂದು ಮಫ್ಲರು, ಒಂದು ಸ್ವೆಟ್ರು, ಒಂದು ಸಾಕ್ಸ್, ಎಲ್ಲ ರೆಡಿ. ಒಟ್ಟಿಗಿದ್ರೆ ಕೇಳೋಕೊಬ್ರಿದ್ದಾರೆ. ಫಸ್ಟ್ ನಾವು ಕೇಳೋದೇ ಅದು. ನಮ್ಮಲ್ಲಿ ನಮ್ಮ ಹಿರಿಯರು, ನಾನು ಇವತ್ತಿಗೂ ನಮ್ಮ ಮನೆಯಲ್ಲಿ ನನ್ನ ತಮ್ಮನೋ, ತಂಗಿನೋ, ಅಕ್ಕನೋ, ಅತ್ತಿಗೆನೋ, ನಾದ್ನಿನೋ, ಅಣ್ಣನೋ ಏನಾದ್ರೂ ಒಂದು ಮಾತಾಡಿದ್ರೆ ಸಣ್ಣದಾಗಿ ಗದರ್ತಾನೆ. ಒಂದೇ ಮಾತು, ಒಂದ್ ತಟ್ಟೆಲ್ ತಿಂತಿದ್ವಿ, ಒಂದ್ ರಗ್ಗಲ್ ಮಲ್ಕೋತಿದ್ವಿ, ಏನೋ ಇದು ಇವಾಗ ಬೇರೆ ಬೇರೆ ಮಾತಾಡ್ತೀರ, ನಂದು ನಿಂದು ಅಂತ. ಇದು ಎಲ್ಲಿಂದಲೋ ಕಲ್ತ್ಕೊಂಡ್ ಬಂದ್ರಿ, ಇದು ಯಾವಾಗ್ಲಿಂದಲೋ ಬಂತು? ಬೆಳೆದಿದ ತಕ್ಷಣ ಮೀಸೆ ಬಂದು ಗಡ್ಡ ಬಂತು, ಬೆಳಗಾಗಿದ್ರು ಕೂಡ ನಿಮ್ಗೆ ಇನ್ನೂ ಬುದ್ಧಿ ಬಲ್ತಿಲ್ವಾ ಅಂತಾನೆ ಹೇಳ್ತಾನೆ.
ಬಲ್ತಿದ ತಕ್ಷಣ ನಿಮಗೆ ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನಾನೇ ತಿಟ್ಕೋಬೇಕು, ಇದೆಲ್ಲ ಮಾತಾಡೋಕೆ ಬಂದ್ಬಿಟ್ಟಿದ್ಯಾ ನೀವು, ಅದಕ್ಕೆ ನೀವು ಹಿಂಗೇ ಇರ್ತೀರಿ ಅಂತಲೇ ಗದರ್ತಾನೆ. ಆಗಾಗ ಅವ್ರಿಗೆ ಹೇಳ್ತಾನೆ, ಅವ್ರ ಬುದ್ಧಿ ಅವ್ರಿಗಿದೆ, ನನ್ನ ಬುದ್ಧಿ ನನಗಿದೆ, ಅದು ಬದಲಾಗದ್ದು. ಪ್ರಯತ್ನ ನಾನು ಬಿಡೋಲ್ಲ. ಇವತ್ತಾಗಿರೋದು ಅದೇ ಮಕ್ಕಳೇ. ಈ ಅಟ್ಯಾಚ್ಮೆಂಟ್ ಹೋಗಿರೋದು ಏನ್ ಗೊತ್ತಾ, ನಾವು ಬಿಟ್ಬಿಟ್ಟಿದ್ದೇವೆ. ಮೊದಲಿಗೆ ನಾವು ಕೇಳ್ಬೇಕು, ನೀನ್ ತಿಂದಿ ಅನ್ನೋ. ಅದಿಲ್ಲ. ಏನ್ ತಿನ್ಲು, ಏನ್ ಮಾಡಿದ್ಲು, ಎಲ್ಲಿಗೋದ್ಲು, ನನ್ನ ತಂಗಿ ಏನ್ ಮಾಡಿದ್ಲು, ನನ್ನ ಅಕ್ಕ ಏನ್ ಮಾಡಿದ್ಲು, ಇಲ್ಲವೇ ಇಲ್ಲ. ಅರೆ ಹೆತ್ತು ಮಕ್ಕಳಿಗೆ ಇಲ್ಲ, ಹೆತ್ತು ಮಕ್ಕಳಿಗೆ ಇಲ್ಲ. ನಾವು ಬಾಡಿಗೆ ತಂದೆ ತಾಯಿ ಆಗ್ಬಿಟ್ಟಿದ್ವಿ. ನೀವು ಗಮನಿಸಿ ನೋಡಿ, ಬೇಜಾರ್ ಮಾಡ್ಕೋಬೇಡಿ ಮಕ್ಕಳೇ. ಅವ್ರಿಗೇನಾದ್ರೂ ಬೇಕು ಅಂದ್ರೆ ಒಂದ್ 3 ದಿನದ ಮೊದಲು, ಇಲ್ಲ 5 ದಿನದ ಮೊದಲು, ಇಲ್ಲ ಒಂದು ವಾರದ ಮೊದಲು ನೀಟಾಗಿ ಬರ್ತೀರಿ, ಹೇಗಿದ್ದೀರಿ, ಏನ್ ಮಾತಾಡೋದೇನು, ಹೆಲ್ಪ್ ಮಾಡೋದೇನು ನನ್ನ ಮನೇಲೇ ನಡೆಯುತ್ತೆ. ನಾನು ಕರೆಕ್ಟಾಗಿ ಹೇಳ್ತೀನಿ. ಪುಣ್ಯಾತ್ಮರು ಎಲ್ಲೋ ಹೋಗೋಕೆ ಪ್ಲಾನ್ ಇರುತ್ತೆ, ಇಲ್ಲ ಏನಾದ್ರೂ ಒಂದು ಇರುತ್ತೆ ನೋಡಿ ಅಂತ ಕರೆಕ್ಟಾಗಿ 1 ವಾರಕ್ಕೆ ಕಾಲೇಜಲ್ಲಿ ಈ ಥರ ಟ್ರಿಪ್ ಇತ್ತು ಅಂತ ನೋಡ್ದಾ. ನಾನು ಹೇಳಿಲ್ಲ, 3 ದಿನ ಮೊದಲೇ ಪೀಟ್ಗೆ ಕಿಚನ್ಗೆ ಬರೋದೇನು, ಹೆಲ್ಪ್ ಮಾಡೋದೇನು, ಕಟ್ ಮಾಡ್ಕೊಡೋದೇನು, ಎತ್ಕೊಡೋದೇನು, ಇದು ಬೇಕಾ ಮಮ್ಮ, ಇದು ಬೇಕಾ ಅತ್ತೆ, ಇದು ಬೇಕಾ. ಇಲ್ಲ ಅಂದ್ರೆ ನಾವು ಗಮನಕ್ಕೆ ಇಲ್ಲ, ಪಕ್ಕಕ್ಕಿದ್ರು ಅಪ್ಪಾರ್ಗೋಗಿ ರೂಮು ಬಾಗ್ಲು ಹಾಕೊಳ್ಳೋದು. ಫಸ್ಟ್ ದೊಡ್ಡ ದೊಡ್ಡ ಮನೆಗಳು ಕಟ್ಟೋದನ್ನ ನಿಲ್ಸಿ ಮಕ್ಕಳೇ, ಬೇಜಾರೇ ಮಾಡ್ಕೋಬೇಡಿ. ಮಕ್ಕಳಲ್ಲಿ ನಾವು ತಪ್ಪಾದಂತ ಒಂದು ಬೆಳವಣಿಗೆಯನ್ನ ಇಟ್ಟುಬಿಟ್ಟಿದ್ದೇವೆ ಮಕ್ಕಳೇ. ಕಾರಣ ನಾವೇ. ಸಪ್ರೇಟ್ ಯಾವಾಗ ಮಲಗಿಸೋದು ಅವರಲ್ಲಿ ಬಂದ್ಬಿಡ್ತು. ಸಪ್ರೇಟ್ ಊಟ, ಸಪ್ರೇಟ್ ಬುದ್ಧಿ, ಸಪ್ರೇಟ್ ಚಿಂತನೆ. ಆ ವೆಸ್ಟರ್ನ್ ಕಲ್ಚರ್ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದೆ. ಇವತ್ತಿಲ್ಲ. ಅಮ್ಮ, ಅಪ್ಪ, ಕುಟುಂಬ, ಅಣ್ಣ, ತಮ್ಮ ಮನೆಗೆ ಬಂದಿಲ್ಲ. ಏನು ಹೊರಗಡೆ ಸತ್ರೆ ಏನು, ಬದುಕಿದ್ರೆ ಏನು ಅನ್ನೋ ತರ ಆಗ್ಬಿಟ್ಟಿದೆ. ಅದ್ರಲ್ಲಂತೂ ಅಪಾರ್ಟ್ಮೆಂಟ್ ಕಲ್ಚರ್ಗಳು ಬಂದ್ಬಿಟ್ಟಿದೆ ನಮ್ಗೆ. ಪಕ್ಕದ ಮನೆಯವ್ರು ಏನಾದ್ರೂ ಕೂಡ ನಾವು ತಿರುಗಿ ನೋಡಲ್ಲ, ಹಾಯ್ ಅನ್ನಲ್ಲ, ನಮಸ್ತೆ ಅನ್ನಲ್ಲ. ನಮ್ಗೆ ಆ ಥರ ವಟಾರಗಳಿತ್ತು. ನೀವು ನೋಡಿರ್ತೀರಿ, ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ನಾವು ಸಂಜೆ ಬಂದಿದ್ದೆ ಆ ಸೀರಿಯಲ್ ನೋಡಕ್ಕೆ ಕುತ್ಕೋತಿದ್ವಿ, ಆ ವಟಾರದ ಸೀರಿಯಲ್. ತುಂಬಾ ಚೆನ್ನಾಗಿರೋದು. ಏನೋ ಒಂದು ಇವತ್ತು ಇಲ್ಲವೇ ಇಲ್ಲ. ದಂಡಪಿಂಡನೂ ಇಲ್ಲ, ಇನ್ಯಾವುದೂ ಇಲ್ಲ. ನಾವು ದಂಡಪಿಂಡಗಳಾಗ್ಬಿಟ್ಟಿದ್ದೀವಿ. ದೊಡ್ಡ ದೊಡ್ಡ ಮನೆಗಳು ಕಟ್ಬಿಟ್ಟು ರೂಮ್ಗೂ ಟಾಯ್ಲೆಟ್ಗಳು ಅಟ್ಯಾಚು, ಇನ್ನೊಂದು ವಾರ್ಡ್ರೋಬ್ಗಳು, ಅದೆಲ್ಲ ಮಾಡ್ಬಿಟ್ಟು ಅವ್ರು ಬರೋದೇ ಇಲ್ಲ, ನಮ್ಮನ್ನು ಕೇಳೋದೇ ಇಲ್ಲ. ಇದಾಗ್ಬಿಟ್ಟಿದೆ ಮಕ್ಕಳೇ. ದಿಸ್ ಅಟ್ಯಾಚ್ ಬಾತ್ರೂಮೇ ನನಗ್ ಗೊತ್ತಿರೋ ಹಾಗೆ ಡಿಟ್ಯಾಚ್ ಮಾಡಿಸಿಟ್ಬಿಟ್ಟಿರೋದು. ಬಾತ್ರೂಮ್ ಯಾವಾಗ ಒಳಗಡೆ ಬಂತೋ ಹೋಯ್ತು, ರಾಹುನ್ ತಗೊಬಂದು ನಡು ಮನೆಯಲ್ಲಿ ಇಟ್ಕೊಂಡಾಗೆ. ಟಾಯ್ಲೆಟ್ ಇಸ್ ಕಾಲ್ಡ್ ಆಸ್ ಎ ರಾಹು. ಅಶುದ್ಧಿ ಅನ್ನೋದು ಅಲ್ಲಿಂದಲೇ ಶುರು, ಅನಾರೋಗ್ಯ ಅನ್ನೋದು ಅಲ್ಲಿಂದಲೇ ಶುರು. ಹೇಳ್ತಿದೆ, ನಮ್ದೊಂದು ತೋಟ ಇದೆ ಪುಟ್ಟದಾಗ ಅಲ್ಲೊಂದು ಗೂಡು, ಅದಕ್ಕೊಂದು ಸಣ್ಣ ಕಾಂಪೌಂಡಿಂಗ್ ಮಾಡೋಣ, ಕಿಚನ್ ಇಲ್ಲೇ ಬರ್ಬೇಕು, ಸ್ನಾನದ ಮನೆ ಇಲ್ಲಿ ಹೊರಗಡೆ ಮೊದಲಿರೋದು, ಟಾಯ್ಲೆಟ್ ಹಿಂಗಿರೋದು, ಬರ್ತಿದ್ದಾಗಿ ಅಲ್ಲಿ ಕಾಲು ತೊಳ್ಕೊಂಡು ನೀಟಾಗಿ ಹಿಂಗ್ ಬಂದು ವರಾಂಡದಲ್ಲಿ ಕೂತ್ಕೊಂಡು ತಿನ್ಬಿಟ್ಟು ಅಚ್ಚುಕಟ್ಟಾಗಿ ಹಾಲಲ್ಲಿ ಹಿಂಗೆ ಮಲ್ಕೊಳ್ಳೋಣ, ಅಲ್ಲೇ ನಮ್ದೊಂದು ಸಾಕು. ನೀವು ನಂಬಲ್ಲ, ಆಕೆ ಆಗಾಗ ಗಾಬರಿಯಿಂದ ಕೇಳ್ತಿಲ್ಲ, ಅಲ್ರಿ ನೀವು ಹೆಂಗಿರೋರು ಗೊತ್ತಾ, ಹೇಗಿರೋರು ಗೊತ್ತಾ, ಯಾವ ಊರು, ಯಾವ ದೇಶ, ಏನ್ ಕತೆ, ಎಂತೆಂಥವ್ರ ಜೊತೆ ನೀವು ಹೆಂಗೆ ಅಂತ. ನಾವು ಒಂದೇ ಮಾತಾಡಿದ, ಅಪ್ಪು ನಿನಗೂ ನನಗೂ 5,000 ರೂಪಾಯಿ ಸಾಕು 3 ತಿಂಗಳಿಗೆ. ಇನ್ನೇನ್ ಬೇಕಿಲ್ಲ, ಒಂದಷ್ಟು ಎಣ್ಣೆ, ಅಷ್ಟೇ, ಉಪ್ಪು ಬೆಳ್ಕೋಬೋದು ನಮ್ಮ ತೋಟದಲ್ಲಿ, ಒಂದಷ್ಟು ನಮ್ಗೆ ಬೇಕಾಗಿರೋ ಅಷ್ಟು ಅಚ್ಚುಕಟ್ಟಾಗಿ ಸಾಕು. 3 ತಿಂಗಳಿಗೆ 5,000 ರೂಪಾಯಿ ಸಾಕು. ಸೌದೆ ಸಿಗುತ್ತೆ, ತರಕಾರಿ ಸಿಗುತ್ತೆ, ಬೇಕಾಗಿರೋ ಅಷ್ಟು ಒಂದು ಭತ್ತ ಬೆಳೆಸ್ಕೋಬಹುದು, ನವಣೆ, ಸಜ್ಜೆ, ಸಾಮೆ, ಊದಲು ಇದೆಲ್ಲ ಬೆಳೆಸ್ಕೋಬಹುದು. ಒಂದ್ ಸ್ವಲ್ಪ ರಾಗಿ ಬೆಳೆಸ್ಕೋಬಹುದು. ನಮ್ಮ ಪಾಡಿಗೆ ಕುಟ್ಟಿ ಅಲ್ಲೇ ಅಚ್ಚುಕಟ್ಟಾಗಿ ಒಂದು ಮುದ್ದೆ ಮಾಡ್ಕೊಳ್ಳೋದು, ರಾಗಿ ರೋಟಿ ಮಾಡ್ಕೊಳ್ಳೋದು, ಹುಚ್ಚೆಳ್ಳು ಚಟ್ನಿ ಮಾಡ್ಕೊಳ್ಳೋದು, ಕೊಬ್ಬರಿ ಎಣ್ಣೆ ಹಂಗೆ ತೆಗಿಬೋದು. ಅಲ್ಲೇ ತಗೊಂಡೋಗಿ ಕೊಟ್ರೆ ಗಾಣದಿಂದಲೇ ತೆಗೆಸ್ಕೊಡ್ತಾರೆ. ಕಡ್ಲೆಕಾಯಿ ಬೆಳೆಸ್ತೀವಿ, ಅದನ್ನ ತಗೊಂಡೋಗಿ ಕೊಟ್ರೆ ಶೇಂಗಾ ಎಣ್ಣೆ ಕೊಡ್ತಾರೆ. ಸಾಕು ಬದುಕಲಿಕ್ಕೆ. ಇದು ಯಾಕೋ ಇದು ದೊಡ್ಡದಾಗ್ಬಿಡ್ತು, ತಲೆ ಕೆಡ್ತಾ ಇದೆ, ಇದೇನಿದು ಅಂತ. ನಿಜವೇ ಈ ಅಟ್ಯಾಚ್ಮೆಂಟ್ ಬಾತ್ರೂಮ್ಗಳು ಬಂದು ನಮ್ಮಲ್ಲಿ ಡಿಟ್ಯಾಚ್ಗಳು ಬಂದ್ಬಿಟ್ಟಿದೆ ಮಕ್ಕಳು. ಇಲ್ಲವೇ ಇಲ್ಲ. ಅಣ್ಣ ತಿಂದ, ಅತ್ತಿಗೆ ಇದ, ಏನಾಯ್ತು, ತಂಗಿಗೇನಾಯ್ತು, ಅಕ್ಕನಿಗೇನಾಯ್ತು, ಇಲ್ಲವೇ ಇಲ್ಲ ಮಕ್ಕಳೇ. ಈ ಜೆನ್ಸಿಗಂತೂ ಇಲ್ಲವೇ ಇಲ್ಲ.
ದೇ ಜಸ್ಟ್ ಅ ಮೂಮೆಂಟ್ ಆಫ್ ಫ್ರೆಂಡ್ಶಿಪ್, ಒಂದಿನದ್ದು ಗೆಳೆತನ, ಒಂದಿನದ್ದು ಪ್ರೀತಿ, ಒಂದಿನದ್ದು ವಿಶ್ವಾಸ, ಅಣ್ಣ ತಮ್ಮ ಅಕ್ಕ ತಂಗಿ ನಾವು ಬೆಳೆಸಿದ್ರೆ ಅಲ್ವಾ ಮಕ್ಕಳೇ ನಮ್ಮ ಮಕ್ಕಳಿಗೆ ಇದು ಬರೋದು. ಇನ್ನೆಲ್ಲಿಂದ? ಮೊದಲು ಈ ಅಟ್ಯಾಚ್ ಟಾಯ್ಲೆಟ್ಗಳನ್ನೆಲ್ಲ ಒಡೆದಾಕಿ ಮಕ್ಕಳೇ, ಸಪ್ರೇಟ್ ರೂಮ್ಗಳಿಡೋದು ಒಡೆದಾಕಿ. ಮನೇಲಿ 5 ಜನ ಇದ್ದೀರಿ ಅಂದ್ರೆ ಆ 2 ಮಕ್ಳಿಗೂ ಹಿರಿಯರೊಬ್ಬನ ಕರ್ಕೊಂಡು ಬಂದು ಜೊತೆಲಿ ಮಲಗಿಸಿ. ನಿಮ್ ತಾಯಿ ತಂದೆ ಇದಾರಲ್ವಾ, ಎಲ್ಲೋ ವೃದ್ಧಾಶ್ರಮ ಬಿಡೋ ಬದಲು ಅಲ್ಲಿ ಬಿಡಿ, ಅವ್ರ ಜೊತೆಲಿ ಇರೋಕ್ ಬಿಡಿ. ಮಕ್ಕಳ ಜೊತೆಲಿದ್ರೆ ಅವ್ರಿಗೆ ಆರೋಗ್ಯ ಚೇತರಿಕೆ, ಅವ್ರ ಜೊತೆಲಿದ್ರೆ ಮಕ್ಕಳಲ್ಲಿ ಬೌದ್ಧಿಕತೆ ಚೇತರಿಕೆ. ನಾವು ಮಾಡಿರೋ ತಪ್ಪು ಸಂಜೆ ಆಗಿದ್ದ ಅವ್ರ ಜೊತೆಲಿ ಕುತ್ಕೊಂಡು ಊಟ ಮಾಡೋದ್ ಮಾಡಿ. ಅಟ್ಲೀಸ್ಟ್ ಸಂಜೆ ಆದರೂ ಮಕ್ಕಳ ಜೊತೆ ಎಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಊಟ ಮಾಡೋದ್ ನೋಡಿ. ಮನೆ ಊಟ, ಹೊರಗಡೆ ಊಟ ಅಲ್ಲ, ಮನೆ ಊಟ. ಎಲ್ಲರೂ ಕುಳಿತು ಆ ಮಾತು ಆ ಭಾವ ಎಲ್ಲ ಒಂಥರ ಓಡೋರ್ ಅಭ್ಯಾಸ. ಯಾರನ್ನು ಕೇಳಿದ್ರು ಕಾರ್ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು, ಫಾರಿನ್ ಟ್ರಿಪ್ ಬೇಕು, ಮೇಕಪ್ಗೆ ಎಷ್ಟು ದುಡ್ಡು ಬೇಕು, ಈ ತರದೊಂದು ಛಾಯಲ್ಲಿ ಬದುಕ್ತಿದ್ದಾರೆ. ಅಮ್ಮ ಬೇಕು, ಅಪ್ಪ ಬೇಕು, ದೊಡ್ಡಪ್ಪ ಬೇಕು, ಚಿಕ್ಕಪ್ಪ ಬೇಕು, ಇದಿಲ್ಲವೇ ಇಲ್ಲ. ಮಾವ ಬೇಕು, ಅತ್ತಿಗೆ ಬೇಕು, ನಾದ್ನಿ ಬೇಕು, ಓರ್ಗಿತ್ತಿ ಇರಬೇಕು, ಅಜ್ಜಿರ್ ಇರಬೇಕು, ಅಜ್ಜ ಇರಬೇಕು, ನಮ್ಮ ಸಂಪ್ರದಾಯ ಇರಬೇಕು, ನಮ್ಮ ಮನೇದು ಒಂದು ಪೂಜೆ ಇರಬೇಕು, ಇಲ್ಲವೇ ಇಲ್ಲ. ಈ ಟಾಯ್ಲೆಟ್ಗಳು ಕಟ್ಟಿಬಿಟ್ಟು ನಾವು ಡಿಟ್ಯಾಚ್ ಮಾಡಿಬಿಟ್ಟಿದ್ವಿ, ನಮ್ಮ ತನವನ್ನ ಹೊಡ್ಕೊಂಡ್ಬಿಟ್ಟಿದ್ವಿ. ಯಾವಾಗ ನಮ್ಮ ತನ ಬರಲ್ಲ, ನಮ್ಮ ದೇಶದ ಮೇಲೆ, ನಮ್ಮ ಊರಿನ ಮೇಲೆ, ನಮ್ಮ ಭಾಷೆ ಮೇಲೆ, ನಮ್ಮ ಜಲದ ಮೇಲೆ ನಮ್ಗೆಲ್ಲ ಅಭಿಮಾನ ಬರುತ್ತೆ. ನಮಗೇನಾಗ್ಬೇಕು ಬಿಡಿ. ನಿಜ ಹೇಳ್ತೀನಲ್ವಾ, ನಮ್ಮ ಕನ್ನಡದವ್ರು ನಾವೆಲ್ಲ ಬೆಂಗಳೂರು ಬಿಟ್ಟು ಹೋಗ್ಬೇಕಿನ್ನು. ಬರೆದಿಟ್ಕೊಳ್ಳಿ, ಇನ್ನೊಂದು 10 ವರ್ಷದಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾಗಿ ಬೆಂಗಳೂರಲ್ಲಿ ಕನ್ನಡದವ್ರು ಇರೋಲ್ಲ, ಇದು ನಿಶ್ಚಿತ. ಎಲ್ಲ ಬೇರೆ ಬೇರೆಯವ್ರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ನಮಗಂತೂ ಇದಾಗ್ತಿಲ್ಲ ಇದನ್ನೆಲ್ಲ ನೋಡ್ತಾ. ಈ ತರದ ಕ್ಲಬ್ ಕಲ್ಚರು, ಈ ತರದೊಂದು ಅಟ್ಯಾಚ್ಮೆಂಟ್, ಟಾಯ್ಲೆಟ್ ಕಲ್ಚರ್, ಟಾಯ್ಲೆಟ್ಗೆ ಅಟ್ಯಾಚ್ ಆಗಿರೋ ಕಲ್ಚರು. ನಾವು ಫ್ಯಾಮಿಲಿಗೆ ಅಟ್ಯಾಚ್ ಇದ್ದಂಥವ್ರು, ದೇವಸ್ಥಾನ, ಒಂದು ವಟಾರ, ಅದೊಂಥರ ನಾವಿದ್ದವ್ರು. ಏನ್ ಮಾಡೋದು ಮಕ್ಕಳೇ? ಬದಲಾಗಿ ಬಿಟ್ಟಿದ್ದೇವೆ. ನೋಡಿ, ಯೋಚಿಸಿ, ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಧನಿಷ್ಠ ನಕ್ಷತ್ರ. ಸತ್ಯಗಳು ಕಹಿಯಾಗಿರ್ತವೆ ಮಕ್ಕಳೇ, ಗಮನಿಸಿ ನೋಡಿ. ಅಕ್ಕನಿಗೇನಾಯ್ತು, ತಂಗಿಗೇನಾಯ್ತು, ತಮ್ಮಗೇನಾಯ್ತು, ಅಣ್ಣನಿಗೇನಾಯ್ತು, ಅದೆಲ್ಲ ಹೊಡೆದಾಕೋಬಿಟ್ಟಿದ್ದೀವಿ ಮಕ್ಕಳೇ. ಅದ್ರಲ್ಲಿ ನಾವು ಸಿಂಗಲ್ ಪೇರೆಂಟ್ ಆಗ್ಬಿಟ್ಟಿದ್ದೀವಿ. ಒಂದು ಮಗು ಅವ್ನು ಬೆಳೆದ್ ದೊಡ್ಡವನಾದ, ಅವನಿಗೊಂದು ಅಕ್ಕ ಇಲ್ಲ, ತಂಗಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ. ಅವನ್ ಹುಟ್ಟೋ ಮಕ್ಕಳು ದೊಡ್ಡಮ್ಮ ಇಲ್ಲ, ದೊಡ್ಡಪ್ಪ ಇಲ್ಲ, ಚಿಕ್ಕಪ್ಪ ಇಲ್ಲ, ಚಿಕ್ಕಮ್ಮ ಇಲ್ಲ, ಅತ್ತೆ ಇಲ್ಲ, ಚಿಕ್ಕತ್ತೆ ಇಲ್ಲ. ಅವ್ರಿಗೆಲ್ಲಿ ಬಂಧುಗಳಿಂದ ಬರುತ್ತೆ? ಸೇರಿಸ್ತಿದ್ದೀವಿ, ಕರ್ಕೊಂಡು ಹೋಗ್ತಿದ್ದೀವಿ, ಇದೆಲ್ಲ ಮಾಡಿಟ್ಕೊಬಿಟ್ಟಿದ್ದೇವೆ ಮಕ್ಕಳೇ. ಎಲ್ಲೋ ನಾವು ಕನ್ನಡದವರು ಈ ತರ ಇದ್ವಿ. ಇದ್ಯಾವುದೋ ಕಲ್ಚರ್ಗಳು ಇನ್ನೊಂದು ಬಂದು ಸೇರ್ಕೊಂಡು ಅರ್ಧಂಬರ್ಧ ಚಡ್ಡಿ ಹಾಕೊಂಡು ಓಡಾಡೋ ಅಂತ ಮಟ್ಟಕ್ಕೆ ಅದೇ ಸರಿ ಅನ್ನೋ ತರ. ನಿಮ್ ಬಟ್ಟೆ ಅದು, ನಿಮ್ಮಿಷ್ಟ, ನಿಮ್ಮ ದೇಹ. ಆದರೆ ಇದು ನಮ್ಮೂರಿನ ಸಂಪ್ರದಾಯವ, ನಮ್ಮೂರಿನ ಒಂದು ವ್ಯವಸ್ಥೆಯ, ನಮ್ಮ ಕನ್ನಡತನವ. ಅವ್ರೂರಲ್ಲಿ ಕರೆಕ್ಟಾಗೇ ಇರ್ತಾರೆ, ಅವ್ರ ಮನೇಲಿ ಕರೆಕ್ಟಾಗೇ ಇರ್ತಾರೆ, ನಮ್ಮೂರಿಗೆ ಬಂದು ಹಿಂಗೆಲ್ಲ ಮಾಡ್ತಾರೆ. ಸತ್ಯವಾಗ್ಲೂ ಹೇಳ್ತಾನೆ, ಇದು ಆಗಿರ್ತಕ್ಕಂಥ ಭಾವ. ಇರ್ಲಿ. ಇದು ಹೆಂಗಿದೆ ಅಂದ್ರೆ, ಹೇಳ್ಬೇಕು ಅಂದ್ರೆ ಇವತ್ತೊಂದು ಸಂಖ್ಯೆ ಬಗ್ಗೆ ಹೇಳ್ಬೇಕು. ಇದು ಮಾತ್ರ ನಿಮ್ಮನ್ನ ಅತ ದರಿ ಇತ ಪುಲಿ ಬಿಡಲಾರ. ಓಡೋಣ ಅಂತ ಓಡುತ್ತಾನೆ, ಅವನಿಗೇನೋ ಒಂದು ಅಡ್ಡಿ, ಅವನೇ ಓಡಬೇಕು, ಅವನೇ ಇಟ್ಕೋಬೇಕು, ಅವನೇ ಹೇಳ್ಬೇಕೆಲ್ಲ. ಮಗನನ್ನ ಬೆಳಿಗ್ಗೆ ಎಬ್ಬರಿಸ್ಬೇಕು, ಈ ಸಂಖ್ಯೆ ಇದೆಯಲ್ಲ, ಮಗನನ್ನ ಎಬ್ಬರಿಸ್ಬೇಕು. ಸ್ನಾನ ಆಯ್ತೇನೋ, ಸರಿ. ಬಟ್ಟೆ ಹಾಕದಿಯೇನೋ, ಸರಿ. ಶೂ ಹಾಕದಿಯೇನೋ, ಸರಿ. ತಿಂಡಿ ತಿಂದಿಯೇನೋ, ಸರಿ.
ಬ್ಯಾಗ್ ರೆಡಿ ಆಯ್ತೇನೋ ಸರಿ, ತಗೋ ಹೇಳ್ಕೊ, ಬಸ್ಗೆ ಹತ್ಸು, ಇಲ್ಲ ಗಾಡಿನಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋದು. ತಿರುಗಿ ಸಂಜೆ ಅಲ್ಲಿ ಬಂದು ಪಿಕಪ್, ಏನ್ ಬರ್ದ್ಯೋ ಏನ್ ಮಾಡಿದ್ಯೋ ಹಿಂದೇ ಕೀ ಕೊಡ್ಬೇಕು. ಕೀ ಕೊಡ್ಲಿಲ್ಲ ಅಂದ್ರೆ ಇದು ಓಡೋದೇ ಇಲ್ಲ. ನೀವು ನಿಂತು ಬಿಟ್ರೆ ಓಡೋದನ್ನ ನಿಲ್ಲಿಸ್ಬಿಡುತ್ತೆ ಈ ಸಂಖ್ಯೆ. ಇದೊಂಥರ ನೀವು ಓಡೋದಾ, ನಿಮ್ ಜೊತೆಲಿರೋರ್ನ ಓಡಿಸೋದಾ, ಇಲ್ಲ ಅವ್ರನ್ನ ಓಡಿಸೋದಾ, ಅವ್ರನ್ನ ಎಳ್ಕೊಂಡು ಓಡಿಸೋದಾ, ಈ ತರ ತ್ರಿಶಂಕು ಸ್ವರ್ಗದ ಒಂದು ಸಂಖ್ಯೆ ಇದು. ನಾನು ನೋಡಿದ್ದಾನೆ ಈ ಸಂಖ್ಯೆಯ ಒಂದು ಭಾವ. ಹೆಂಗೆ ಅಂದ್ರೆ, ಒಬ್ಬ ಭಗವಂತನ ಹತ್ರ ಪ್ರಾರ್ಥನೆ ಅಂತೆ, ಸ್ವಾಮಿ ನನಗ್ ಸಾಕಾಗ್ಬಿಟ್ಟಿದೆ ಜೀವನ, ಬೆಳಿಗ್ಗೆ ಎದ್ರೆ ಇವ್ರನ್ನ ನೋಡು, ಅದನ್ನ ನೋಡು, ಇದನ್ನ ನೋಡು, ಅವ್ರನ್ನ ಮಾಡಿ ಇವ್ರನ್ನ ಮಾಡು, ಅದನ್ನ ಮಾಡಿ ಇದನ್ನ ಮಾಡು, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ. ಬರೀ ಅದೇ ಏನೋ ಇದು. ನಾನು ಅವಾಗ ಹೇಳ್ತಿರ್ತೀನಿ, ಇಲ್ಲೊಂದು ಇಡಾನಾಡಿ ಇದೆ, ಇದಕ್ಕೊಂದು ಮರ್ಮಕಲೆಯಲ್ಲಿ ನಾವು ಇದು ಮಾಡ್ತೀವಿ, ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ. ಇದೊಂದು ಮ್ಯಾಜಿಕಲ್ ಒಂದೊಂದು ಮರ್ಮ ಪಾಯಿಂಟ್ ಇದೆಯಲ್ಲ, ನಿಮ್ಮನ್ನ ಜಾಗೃತ ಮಾಡುತ್ತೆ. ಇಲ್ಲಿ 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 ನಿಮ್ಮ ತುಟಿ ಆ ಬಿಸಿ ನೋಡ್ಬೇಕು, ಕಂಪನ ಎಲ್ಲ ಬರ್ಲಿಕ್ಕೆ ಶುರು ಆಗ್ತವೆ. ಇಲ್ಲಿ ಸದ್ದು ಬರುತ್ತೆ ಮಕ್ಕಳನ್ನ ಅಂದ್ರೆ ಇಲ್ಲಿ ಇಲ್ಲಿ ಸೈನಸ್ ಪಾಯಿಂಟ್ಗಳು, ನರ್ವಸ್ ಪಾಯಿಂಟ್ಗಳು, ಮೆಮೊರಿ ಪಾಯಿಂಟ್ಗಳು ಇವೆಲ್ಲ ಇದ್ದಾವೆ. ಸುಮಾರು 64 ಪಾಯಿಂಟ್ಗಳ ಬಗ್ಗೆ ತುಂಬ ವಿಶೇಷವಾಗಿ ನಮ್ಮ ಗುರುಗಳು ಎಕ್ಸ್ಪ್ಲೈನ್ ಮಾಡೋರು, ಅದನ್ನು ತಿಳಿಸ್ತೇನೆ. ಸೊ ಅಂತ ಒಂದು ಪಾಯಿಂಟ್ಗಳಲ್ಲಿ ಯೋಚನೆ ಮಾಡಿದ್ರು ಭಗವಂತ, ಇವನೇನು ಯಾವಾಗ ನೋಡಿದ್ರು ಹಳೇದು ಇಟ್ಕೋತಾನೆ ಇಲ್ಲ, ನಾಳೆದಂತಾನೆ ಒಂದು ಸವಾಸ ಸಾಕು ಅಂತೇಳಿ ಮೆಮೊರಿ ಎಲ್ಲ ತೆಗೆದ್ಬಿಟ್ಟು, ಎಲ್ಲ ಮೆಮೊರಿ, ಅವನಿಗೆ ನೆನಪು ಅನ್ನೋದೇ ಏನೂ ಇರಬಾರ್ದು, ಹಂಗೆ ಮಾಡಿಬಿಟ್ಟ. ಈಗಲಾದ್ರೂ ತೃಪ್ತಿ ಇದ್ದಾನೇನೋ, ಸಂತೃಪ್ತಿ ಇದ್ದಾನೇನೋ, ಸರಿ ನೋಡೋಣ ಅಂತ ಹೇಳ್ಬಿಟ್ಟು, ಏನೋ ಎಲ್ಲ ಮರ್ತೋತೇನೋ ನಿನಗೆ, ಈಗೇನು ನೆನಪಿಲ್ವಲ್ಲ, ಖುಷಿ ಅಲ್ವೇನೋ ಅಂತ. ಏನು ನೆನಪಿಲ್ಲ, ಆದರೆ ನನ್ನ ಹೆಂಡತಿ ಹೆಸರು ನೆನಪಿದೆ ಸ್ವಾಮಿ ಅಂತ. ಭಗವಂತ ತಲೆ ಚಚ್ಕೊಂಡಂತೆ, ಏನೋ ಇದು, ಈ ಕಂಪ್ಯೂಟರ್ನ ತಗೊಂಡು ಫುಲ್ ಫಾರ್ಮ್ಯಾಟ್ ಮಾಡಿದ್ರು ಒಂದು ವೈರಸ್ ಉಳ್ಕೊಂಡ್ಬಿಟ್ಟೈತೆ ಅಂತ. ಹಂಗೆ ಈ ಸಂಖ್ಯೆಯ ಭಾವ ಇದೆಯಲ್ಲ, ದಟ್ ಈಸ್ ದಿ ಪ್ರಾಬ್ಲಮ್. ತಪ್ಪಿಸ್ಕೊಳ್ಳಾರಿ, ಯು ಗಾಟ್ ಕನೆಕ್ಟೆಡ್ ವಿತ್ ದಿಸ್ ನಂಬರ್. ಎಲ್ಲ ಎಳ್ಕೊಂಡು ನೀವು ಓಡಬೇಕು. ಒಳ್ಳೆ ಸ್ಕೂಲ್ ಮಕ್ಕಳಿಗೆ ನೀವು ಕಷ್ಟಪಡಲೇಬೇಕು. ಕಷ್ಟಪಡದೆ ಏನೂ ಸಿಗೋಲ್ಲ ಈ ಸಂಖ್ಯೆಯ ಪ್ರಭಾವ. ಸರಿ ಸಿಕ್ತು ಹೋಗ್ಲಿ ಬಿಡು ಅಂತ ಕೂತ್ಕೊಳ್ಳೋಕು ಬಿಡಲ್ಲ. ಅಯ್ಯೋ ಹೋಗಪ್ಪ ಏನು ಬೇಡ ಇನ್ಮೇಲೆ, ಮತ್ತೆ ಸುಳ್ಳಿ ಸುತ್ತಾನೆ, ಏನು ಬೇಡ ಅಂತ ಅಂದುಕೊಂಡು ಕುಳಿತುಕೋತೀರಿ, ಬಿಡುವುದಿಲ್ಲ. ಈ ಜಸ್ಟ್ ಅಗೇನ್ ರೀಸ್ಟಾರ್ಟ್. ಇದೊಂಥರ ಫೀನಿಕ್ಸ್ ಅಂತ ಹೇಳ್ತೀವಿ, ಪಕ್ಷಿ ತರ. ಅದು ಸುಟ್ಟು ಬೂದಿ ಆದ್ರೂ ಮತ್ತೆ ಆ ಬೂದಿಯಿಂದಲೇ ಕೆಡವಿಕೊಂಡು ಎದ್ದು ನಿಲ್ಲುತ್ತದೆ ಅನ್ನತಕ್ಕಂಥ ಒಂದು ಭಾವ. ಆ ಬೂದಿಯಿಂದಲೇ ಎದ್ದು ನಿಲ್ಲುತ್ತದೆ ಅನ್ನತಕ್ಕಂಥ ಛಾಯೆ. ಹೌದು, ಆ ಸಂಖ್ಯೆ ಇನ್ಯಾವುದು ಅಲ್ಲ, 87. 87 if it is connected with your destiny. ನಿಮಗೇ ಗೊತ್ತಿಲ್ಲದೆ ಅದು ನಿಮ್ಮ ಜೊತೆ ಜೋಡಿಸಿಕೊಂಡಿದೆ. ಖಂಡಿತ ಹೇಳ್ತಾನೆ, ಅದು ಬಿಡುವುದಿಲ್ಲ. ನಿಜ ಹೇಳ್ತಾನೆ, ಆ ಸಂಖ್ಯೆಗೆ ನಾನು ಒಳಪಟ್ಟಿದ್ದೇನೆ. ನನ್ನ ಎಲ್ಲ ಪರ್ಸನಲ್ ಸಂಖ್ಯೆಗಳು ವಿಚ್ ಈಸ್ ಕನೆಕ್ಟೆಡ್ ವಿತ್ 87. ತಮಾಷೆ ಗೊತ್ತಾ, ನನ್ನ ಜಾತಕದಲ್ಲಿ 87ಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸು ಡೈರೆಕ್ಟ್ ಕನೆಕ್ಷನ್ ಅಲ್ಲಿ ಇದೆ. ನನಗೂ ಅದು ಆಶ್ಚರ್ಯ. ಎಷ್ಟೋ ವರ್ಷದ ನಂತರ ವೆನ್ ಐ ವಾಸ್ ರಿಸರ್ಚ್, ಹೆಂಗೋ ಬಂತು ಈ ನಂಬರ್ ನನ್ನ ಜೊತೆಲಿ ಜೋಡಣೆ. ಸುಮಾರು 28 ವರ್ಷದಿಂದ ಇದೆ ಮಕ್ಕಳೇ. 9845588187. 87 ಇದೆಯಾ ಕಡೆನಲ್ಲಿ ನೋಡಿ. ಈ ನಂಬರ್ ನನ್ನ ಬಳಿ ಸುಮಾರು 28 ವರ್ಷದಿಂದ ಬಳಸುತ್ತಿದ್ದೇನೆ. ನೀವು ನಂಬಲ್ಲ, ಕಡಿಮೆ ಅಂದ್ರು ಮೈಟ್ ಬಿ 30 ವರ್ಷ ಆಗಿರಬಹುದು, 96 ಇರಬಹುದು, ಇಲ್ಲ 97 ವಿಚ್ ಇಸ್ ಸ್ಟಾರ್ಟೆಡ್ ಅಂತ. ನನ್ಗೊಬ್ರು ಸ್ನೇಹಿತರು ನಟರಾಜ್ ಬಾಬು ಅಂತ ಹೇಳ್ಬಿಟ್ಟು ಕೇಬಲ್ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಆತ ಎಕ್ಸ್ಟ್ರಾ ಸಿಮ್ ಇಟ್ಕೊಂಡಿದ್ದು ಅಂತ ಕೊಟ್ಟಿತ್ತು. ನೋಡಿ, ಆ ಬಿಸ್ನೆಸ್ ನಂಬರೇ ಆಗ್ಬಿಟ್ಟಿದೆ ಅದು. ನನ್ನ ಪ್ಯೂರ್ ಕಾಂಟ್ಯಾಕ್ಟ್ ನಂಬರ್ 98455. ನೀವು ನಂಬಲ್ಲ, ಆ ಸಿಮ್ಮಲ್ ಕಡಿಮೆ ಅಂದರು ಅವತ್ತಿನ ಕಾಲಕ್ಕಿನ ಒಂದು 15,000 ಕಾಂಟ್ಯಾಕ್ಟ್ಸ್. ಅದ್ರಲ್ಲಿ ಒಂದು ಲೀಸ್ಟ್ ಅಂದ್ರೆ ಒಂದು 300 ಜನ ವೆರಿ ವೆರಿ VVIP ಕಾಂಟ್ಯಾಕ್ಟ್ಸ್.
ನಾನು ಆಗಾಗ ಹೇಳ್ತಿರ್ತೇನೆ, ನಮ್ ಗಲ್ಲಿ ಪೆನೆ ಹಮ್ ದಿಲ್ಲಿ ಪೆನೆ ಉಸ್ಕೋ ಪಾರ್ ಕರ್ ಚುಕೆ ಅಂತ ಹೇಳ್ಬಿಟ್ಟು ಇವತ್ತಿಗೂ ನೆನಪಿದೆ. ಅದರಲ್ಲೂ ಒಬ್ರು ತುಂಬಾ ದೊಡ್ಡ ಐ ಸರ್ಜನ್, ಐ ಆಸ್ಪತ್ರೆ US, ಅಲ್ಲಿಂದ ಬರೋರು ಇಲ್ಲಿಂದ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಉಂಟು. ನನಗೆ ಎಲ್ಲಾ ಬಿಟ್ಟು ಹೋಗ್ಬಿಡೋಣ ಅನ್ನೋ ಒಂದು ಬರುತ್ತೆ. 7 ಏನು ಬೇಡ ಕಣೋ, ಸಾಕು. ಆ ಲೋಕಪಾವನಿ, ಆ ನಿತ್ಯ ಕಲ್ಯಾಣ ರಾಜರಾಜೇಶ್ವರಿ, ಈ ತರ ರಾಜರಾಜೇಶ್ವರಿಯ ಮೇಲೆ ಗಮನ, ಆಗ ಧ್ಯಾನ ಸೀರಿಯಸ್ ಆಗಿ ಮಾಡಿ ಇಟ್ಕೊಬಿಟ್ಟಿದ್ದೇನೆ. ಸಾಕಿನ್ನು ಈ 3 ವರ್ಷ ಲೆಟ್ ಮಿ ಗೆಟ್ ಔಟ್ ದಿಸ್ ಹ್ಯಾಸ್ ಟು ಬಿ ದೇರ್ ಅಂತ ಏನೋ ಒಂದು ಗಮ್ಯ ಇಟ್ಕೊಂಡು ಹೋಗ್ತಿದ್ದಾನೆ. ಬಿಡಲ್ಲ ಅನ್ನುತ್ತೆ ಈ 8. ನೀನ್ ಅಲ್ಲೋಗಿ ಕುತ್ಕೋತೀಯ, ಬಾ ಎದ್ದು ಬಾ ಅಂತ ಮತ್ತೋಡಿಸುತ್ತೆ ಎಬ್ಬರಿಸುತ್ತೆ ಇನ್ನೊಂದು ಚೇತರಿಕೆ, ಎದೊಳ ನೀನು ಅಂತ. ದಾಟ್ಸ್ ದ ಬ್ಯೂಟಿ. ಈ 87 ಇರೋರ್ನ ಮಾತ್ರ ಕುಳಿತುಕೊಳ್ಳಲು ನಿಮ್ಮನ್ನು ಬಿಡುವುದಿಲ್ಲ, ಬರೆದಿಟ್ಕೊಳ್ಳಿ. ಸಾಕು ಅಂತೀರಾ, ಬಿಡೋಲ್ಲ. ಬೇರೆ ಇನ್ನೊಂದೇನೋ ತಮಾಷೆ ಏನ್ ಗೊತ್ತರ, ಮನೆಯಲ್ಲಿ ಮಾತಾಡ್ತಿದ್ದೀವಿ ಎಲ್ಲ ಪುಟ್ಟ. ಎಕ್ಸಾಕ್ಟ್ಲಿ 2026 ಮೊನ್ನೆ ಕೂಡ ನನಗೆ ಜಗದೀಶ್ ಅಂತ ಆತ್ಮೀಯರು, ಸುಧಾ ಅಂತ ಇಬ್ರು ದಂಪತಿಗಳು, ತುಂಬಾ ಪ್ರಾಣ ಬೈತಿರ್ತಾನೆ. ಗುರುಗಳು ಎಲ್ಲ ಬಿಟ್ಟು ನಿಮ್ ಹಿಂದ್ಗಡೆ ಬಂದ್ಬಿಡ್ತಾನೆ, ನಂಗೆ ನಿಮ್ ಶಿಷ್ಯ ಆಗಿ ಅಂತ. ಈ ತಾಯಿ ಜೀವಕಥೆಯನ್ನು ಫಸ್ಟ್ ನಮ್ಮ ಮಗು ಕತೆ ನೋಡು. ನಿಮ್ ಬದುಕಟ್ಟಿ, ಆಮೇಲೆ ಹೊಟ್ಟೆ ತುಂಬಾ ತಿನ್ನಿ, ಕುಣಿದಾಡಿ ಸುತ್ತಾಡಿ ಹೋಗಿ, ಆಮೇಲೆ ನೋಡೋಣ. ಇದೆ ಏನೋ ಒಂದು ಪ್ರಯತ್ನದಲ್ಲಿದೆ, ಆಗಾದಾಗ ಅಲ್ಲಿ ಬಂದು ಒಂದು ಸಣ್ಣ ಸೇವೆಗೆ ಅಂತ ಏನೋ ಒಂದು ಮಾಡಿವ್ರಂತೆ. ಈಗ ನೀವು ಏನೇನೋ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ನಿಮ್ ಜೊತೆ ಬಂದ್ಬಿಡ್ತೀವಿ, ನೀವು ಸುಮ್ಮನೆ ನೀವು ಅದೆಲ್ಲ ಇದು ಅಂತ. ಸೊ ಮನೆಯಲ್ಲಿ ನಾನು ಅವ್ರಿಗೂ ಹೇಳ್ದೆ, ಗುರುಗಳೇ ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಅಂತ. 26, 27, 2028 ಇಟ್ ಶುಡ್ ಬಿ ಶಟ್ ಡೌನ್. ಸೊ ಆಲ್ರೆಡಿ ವಾರದಲ್ಲಿ 2-3 ದಿನಕ್ಕೆ ಬಂದ್ಬಿಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಇನ್ನೊಂದು 6 ತಿಂಗಳಲ್ಲಿ ವಾರದಲ್ಲಿ 2 ದಿನ ಕಂಪಲ್ಸರಿ ಆಗ್ಬೇಕು. ಇನ್ನೊಂದು 6 ತಿಂಗಳು ವಾರದಲ್ಲಿ 1 ದಿನ ಇಲ್ಲ 15 ದಿನಕ್ಕೆ ಒಂದೇ ಬಾರಿಗೆ 2 ದಿನ ಸಿಗೋವಾಗಬೇಕು. ಲೆಟ್ ಮಿ ಬಿಕಮ್ ಬಿಸಿ ಔಟ್ ಆಫ್ ದಿಸ್ ಸರ್ಕಲ್. ನೀವ್ ಹೇಳಿದ್ರೆ ಕೇಳಲ್ಲ, ಮಾಡೋಲ್ಲ ಅನ್ನ 14 ವರ್ಷದ ನಂತರ ಒಂದು ಮಗು ಬಂದು ಕೂತ್ಕೊಂಡು ಕಣ್ಣೀರು. ನೀವ್ ಹೇಳ್ದಾಗೆ ನಡೆದು ಬಿಡುತ್ತೆ ಗುರುಗಳೇ. ನಾನು ಅವತ್ತು ಹೇಳ್ದೆ, ಬದುಕಟ್ಟು, ಒಂದು ಪುಟ್ಟದಾಗಿ ಕೆಲ್ಸಕ್ಕೆ ಹೋಗು, ನಿನ್ನ ಗಂಡ ನಿನ್ನ ಕೈ ಬಿಡ್ತಾನೆ, ಅಲ್ಲಿಲ್ಲ. ಒಂದು ಸಣ್ಣ ಮನೆ ತಗೋ, ಒಂದು 10,000 ರೂಪಾಯಿ ಬಾಡಿಗೆ ಮನೆ. ನಿನ್ಗೆ ಆಲ್ರೆಡಿ 25,000 ಮನೇಲಿ ಇದೀಯಾ, ಅಣ್ಣ ಕೊಟ್ಟಿರೋ ಮನೆ, ತಾಯಿ ಕೊಟ್ಟಿರೋ ಮನೆ, ಅದನ್ನ ಬಾಡಿಗೆ ಬಿಡಿ, 25,000 ಬರುತ್ತೆ, ತೆಗೆದಿಟ್ಕೊ. 10,000 ರೂಪಾಯಿ ಬಾಡಿಗೆ ನೀನಿದ್ರೆ ಸಾಕು. ನಿಮ್ ಮಕ್ಳನ್ನ ಅಣ್ಣ ಅದಕ್ಕೆ ಚೆನ್ನಾಗಿ ನೋಡ್ಕೋತಾರಲ್ವಾ, ಅಲ್ಲಿ ಬಿಟ್ಬಿಡು. ಅವ್ರು ನೋಡ್ಕೋತಾರೆ, ಓದಿಸ್ತಾರೆ, ನಿಲ್ಲಿಸ್ತಾರೆ. ನೀನ್ ದುಡಿದಿದ್ದು ನಿನ್ ಗಂಡನ್ಗೆ ತಂದ್ ಹಿಂಗ್ ಹಾಕು. 10,000 ರೂಪಾಯಿ ಅದ್ರ ತಂದು ಕೊಟ್ರೆ ನಿನ್ ಮನೆ ಒಳಗಡೆ ಬಾ, ಊಟ ತಿಂಡಿ ಕೊಡ್ತೀನಿ. ಇನ್ನೊಂದು 10,000 ಕೊಟ್ರೆ ಬಿಸಿನೀರು ಕೊಡ್ತೀನಿ. 20,000 ಮಕ್ಳಿಗೋಸ್ಕರ ಅಂತ ಹೇಳ್ಬಿಟ್ಟು ಹಿಂಗ್ ಮಾಡು, ಅಲ್ಲಿ ಖರ್ಚು ಅಂತ ಹೇಳಿ ಮಗು ತರ ಹೇಳ್ ಕಳ್ಸಿದ್ದಾನೆ. ಅವನು ಉಂಡಾಡಿ ಗುಂಡ ಎಲ್ಲ ಮಾಡಿ ಇಟ್ಕೊಂಡು ಹೋಗಿ ಎಲ್ಲ ಬಿದ್ದಿದ್ದಾನೆ. ಈಗ ಆ ಮಗು ಅಮ್ಮಮ್ಮ ಅನ್ನೋ ಸ್ಥಿತಿ, ಮೈಯೆಲ್ಲ ಕಾಯಿಲೆ, ಮಕ್ಕಳು ಬೆಳೆದ್ ನಿಂತಿದ್ದಾರೆ. ಒಂದ್ ಗಂಡ್ ಮಗು, ಒಂದ್ ಹೆಣ್ಮಗು. ಎಷ್ಟು ದಿನ ಅಂತ ಅಣ್ಣನಿಗೆ ಯೋಚನೆ ಮಾಡಿ ನೋಡಿ, ಒದ್ದಾಟ ನೋಡಿ. ಅವತ್ತೇ ಹೇಳ್ದೆ, ಒಂದು ಚೂರು ಇಲ್ಲ ನೀವು ಕೇಳಲ್ಲ, ಅದಕ್ಕೆ ಬರಲೇಬೇಡಿ ಅಂತಾನೆ. ಇದು ಜ್ಯೋತಿಷ್ಯ ಸಾಮಾನ್ಯ ಇರೋದಲ್ಲ. ದೊಡ್ಡವ್ರು ಹೆಂಗೆ ಗೊತ್ತಿರೋ ಮಕ್ಕಳೇ, ಇವತ್ತಿಗೂ ಹೇಳ್ತಾನೆ. ಒಂದು ದೊಡ್ಡ ಕುಟುಂಬ, ನಿಮ್ ಮಗಳಿಗೆ ಹೀಗೆ ಹೇಳಿದ್ದಾನೆ, ನಿಮ್ ಮಗಳಿಗೆ ಇಂಥದ್ದು ಇಷ್ಟಪಡ್ತಾಳೆ, ಕೆಲಸಗಾರನ ಮಗನನ್ನ ಇಷ್ಟಪಡುತ್ತಾಳ ಅಂತ ರೇಂಜನ್ನ ಒಪ್ತೀರಾ, ಮಾಡ್ತೀರಾ ಅಂದ್ರೆ, ಸ್ವಾಮಿ ಅದೇ ಮಾಡಿರೋದು. ಅದಿರೋಲ್ಲ, ಉಳಿಯೋಲ್ಲ, ಮಾಡಿ ಅವಳು ಕಿಕ್ಕಗ್ ಮಾಡಿ ಅಂದ್ರೆ ಮಾಡೇ ಬಿಟ್ರು. 1.5 ವರ್ಷದಲ್ಲಿ ಆ ಹುಡುಗ ಉಳಿಲಿಲ್ಲ, ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟ. ಒಂದ್ ಮಗು ಬೇರೆ, ಅವ್ರು ಕೊರಗ್ಲೇ ಇಲ್ಲ. ಸುಮ್ಮನೆ ಏನ್ ಮಾಡ. ಇನ್ನೂ ಒಬ್ರು ಒಂದ್ 180 ಕೋಟಿ ಹೊತ್ತು ಇದ್ರಲ್ಲಿ ನೀನ್ ಕೈ ಇಟ್ರೆ ನೀನ್ ಇನ್ನೂ ಬರ್ಬಾದ್ ಆಗ್ಬಿಡ್ತೀಯ. ಎಲ್ಲ ಕಳ್ಕೊಂಡು ಜೈಲ್ಗೆಲ್ಲ ಹೊಡ್ತೀಯ. ಬಿಟ್ಬಿಡು, ಇದು ಬಿಟ್ಬಿಟ್ರು. 180 ಕೋಟಿನ ಆ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ. ಇನ್ನೂ ಒಬ್ರು, ನಿನ್ನ ಮಗನಿಗೆ ಬರುವುದೇ ಇಂಥ ಹುಡುಗಿಯೇ, ಆಕೆಯಲ್ಲಿ ಒಂದು ಅಂಗವೈಕ್ಲಬ್ಧ ಇರುತ್ತೆ ಅಂದ್ರೆ ಇದೇ ಸ್ವಾಮಿ, ಅವನು ಇಷ್ಟಪಟ್ಟಿರೋದು ಅದೇ ಸ್ವಾಮಿ. ಮಾಡಿದ್ದಾರೆ. ಮೊನ್ನೆ ಒಬ್ರು ಬರ್ತಾರೆ, ನಿಮ್ ಮಗಳು ಇಷ್ಟಪಟ್ಟಿರೋ ಹುಡುಗನ್ಗೆ ಒಂದು ದೇಹದಲ್ಲಿ ಒಂದು ಅಂಗವೈಕಲ್ಯ ಇರುತ್ತೆ ಅಂದ್ರೆ, ಹೌದು ಸ್ವಾಮಿ ಅದೇ ಆಗೋದು ಅಂದ್ರೆ, ನನ್ನ ಮೇಲೆ ಜಗಳಕ್ಕೆ
ಇಲ್ದಿದ್ದೆಲ್ಲ ತಲೆ ಕೆಡಿಸ್ತೀರಿ ನೀವಿನ್ನು. ನೀನ್ ಹೇಳೋಕ್ ಮೊದಲೇ ಬರೆದಿಟ್ಟಿದ್ದೇನೆ ನಾನು. ಅವಳು ಮದುವೆಯಾಗುವ ಹುಡುಗನಲ್ಲಿ ದೋಷವಿರುತ್ತದೆ, ಒಂದು ದೇಹ ದೋಷ ಇಲ್ಲ ಮನಸ್ಸಿನ ದೋಷ. ಹೋಗಿ ನಿನ್ನ ಇಷ್ಟ ಬಿಟ್ಬಿಡು. ಏನಕ್ಕೆ ಬರೋಕ್ ಹೋದೆ? ನಿನ್ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟು, ಔಟ್. ಸುಮ್ಮನೆ ಡೋಂಟ್ ವೇಸ್ಟ್ ಮೈ ಟೈಮ್ ಅಂಡ್ ಡೋಂಟ್ ಮೇಕ್ ಮಿ ಇರಿಟೇಟ್ ಅಂತ ಹೇಳಿ ಕೇಳಲ್ಲ, ಮಾಡೋಲ್ಲ, ಎದ್ದು ಬಿಡೋದು. ಇದನ್ನೇ ನನ್ನ ಧರ್ಮಕ್ಕೆ. ನೀವು ಸುಮ್ಮನೆ ರೀ, ಮನೇಲಿ ಇಷ್ಟು ಮಕ್ಳಿದಾರೆ, ಅವ್ರದ್ದೆಲ್ಲ ಜವಾಬ್ದಾರಿಗಳಿದೆ, ಅವ್ರಿಗೆ ಮದುವೆ ಮಾಡಬೇಕು, ಏನು ಪ್ರಜ್ಞೆ ಇದೆಯಾ ಅಂತ. ನಾನು 3 ವರ್ಷಕ್ಕೆಲ್ಲ ಶಿವ, ಸಾಂಬ ಶಿವ, ಸದಾಶಿವ ಅಂತ ಹೇಳಿಬಿಟ್ಟು ಎಲ್ಲ ಹೋಗಿ ಈಗ ಇರೋಣ ಅಂತ ನಾನು ಅಂದ್ಕೊಂಡ್ರೆ, ನೋಡಿ ಈ 87 ಇಸ್ ನಾಟ್ ಲಿವಿಂಗ್. ನಮಗೇ ಗೊತ್ತಿಲ್ಲದೆ ನಾನೆಲ್ಲ ಬಿಟ್ಟು ಹೋಗ್ತೇನೆ, ಬಿಡುವುದಿಲ್ಲ. 87 ನಿಮ್ಮ ನಂಬರಲ್ಲಿ ಇದೆಯಾ ನೋಡಿ. ಚಾಲೆಂಜ್ ಮಾಡ್ತಾನೆ, ನಿಮ್ಮ ಮನೇಲಿ 87 ಇದೆ, ನಿಮ್ಮ ಮೊಬೈಲ್ ಸಂಖ್ಯೆ, ವೆಹಿಕಲ್ ಸಂಖ್ಯೆ 87, ಡೋರ್ ನಂಬರ್, ಮೊಬೈಲ್, ಕಾರ್ ನಂಬರ್, ವೆಹಿಕಲ್ ನಂಬರ್. ಚಾಲೆಂಜ್ ಮಾಡ್ತಾನೆ, ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಗುರುಗಳಿದ್ರು, ಗುರು ಸಮಾನ ವ್ಯಕ್ತಿಗಳಿದ್ದರು. ನಾನು ಈ ರಿಸರ್ಚ್ ಮಾಡಿದಾಗ ನೋಡಿರೋದು. ಇದೇನೋ ಇದು ಎಲ್ಲಿಂದ ಬಂತು ಈ ಕನೆಕ್ಷನ್ಸು ಅಂತ ಹೇಳ್ಬಿಟ್ಟು 100% ಹೇಳ್ತಾನೆ. 87 ಇತ್ತು ಅಂತ ಹೇಳೋದಾದ್ರೆ ನೀವು 1 ಇಲ್ಲ 2 ಇಲ್ಲ 3 ಬಾರಿ ಪ್ರಾಣಾಪಾಯದಿಂದ ಪಾರಾಗಿರ್ತೀರಿ. ಮಿನಿಮಮ್ ನೀರು, ಗಾಡಿ, ಕರೆಂಟು ಈ ಥರದ್ದಾಗಿರುತ್ತೆ. 100% ನೋಡಿದ್ದಾನೆ ನಾನು ಆ ವ್ಯಕ್ತಿಗಳನ್ನ. 87 ಹಿಂಗಾಗಿದೆ. ಸೊ ಬ್ಯೂಟಿಫುಲ್ ಆಫ್ ನಂಬರ್ಸ್ ಮಕ್ಕಳೇ, ಬ್ಯೂಟಿಫುಲ್. ನಿಮ್ಮನ್ನು ಕನೆಕ್ಟ್ ಆಗ್ತವೆ, ನಿಮ್ಮನ್ನು ಹಿಡಿದಿಟ್ಕೊಳ್ತವೆ, ನಿಮಗೆ ಗೊತ್ತಿಲ್ಲದೆ ಅದು ಬಂದು ಸೇರುತ್ತವೆ. ಸೊ ಎಲ್ಲರೂ ತುಂಬಾ ಜನ ಹೇಳೋದು ಕೇಳ್ತಿರ್ತಾನೆ, ಇವ್ರು ನೋಡಿ ನಮ್ಮ ಅಪ್ಪನಾಗ್ ಬಂದ್ಬಿಟ್ಟ, ಡಿಸೈನ್ಡ್. ದಶರಥ ಚಕ್ರವರ್ತಿ ಅವತ್ತಿಗೆ ಚಕ್ರವರ್ತಿಯೇ ಅಲ್ಲ, ಯುವರಾಜ, ಅಜಗರ ಮಹಾರಾಜ ಚಕ್ರವರ್ತಿ. ಅಯೋಧ್ಯೆಯನ್ನ ಆಳುತ್ತಿದ್ದರೆ ಈ ದಶರಥ ಯುವರಾಜ ಅಲ್ವಾ. ಹಾಗೆಲ್ಲ ಪ್ರಾಣಿಗಳು ಇದೆಲ್ಲ ದಂಡಯಾತ್ರೆ, ಕಾಡಿಗೆ ಹೋಗಿದ್ರೆ ಶಬ್ದವೇದಿ ವಿದ್ಯೆ ಗೊತ್ತು. ಆತ ಬಾಣ ಬಿಟ್ರೆ ಶ್ರವಣ ಕುಮಾರ ಸಾಯ್ತಾನೆ. ಅವ್ರ ತಂದೆ ತಾಯಿ ಶಾಪ ಕೊಡ್ತಾರೆ. ನಾವು ವಯಸ್ಸಾದ ಕಾಲದಲ್ಲಿ ಹೇಗೆ ನಮ್ಮ ಮಗ ನಮ್ಮಿಂದ ದೂರಾಗಿ ತಪ್ಪಿಸಿ ವೇದನೆ ಪಟ್ಟು ಆ ವೈರಾಗ್ಯದಿಂದ, ನೋವಿಂದ, ಸಂಕಟದಿಂದ ಪುತ್ರ ಶೋಕಂ ನಿರಂತರ ನಮ್ ವಯಸ್ಸಾಗ್ಬಿಟ್ಟಿದ್ ನಮ್ ಕೈಲಿ ಆಗಲ್ಲಪ್ಪ, ನಾವು ಸಾಯ್ತಿದ್ದೇವೆ, ನೀನು ಅಂತದ್ದೇ ನರಳಿ ಸಾಯ್ಬೇಕು ಅಂತ ಹೇಳಿ ಶಾಪ ಕೊಡ್ತಾರೆ. ಎಲ್ಲಿ ಮದ್ವೆನೇ ಆಗಿಲ್ಲ ಅಲ್ಲಿಗೆ ದಶರಥನಿಗೆ. ಆಗ ಯೋಚನೆ ಮಾಡಿ ನೋಡಿ, ಮದುವೆನೇ ಆಗಿಲ್ಲ ಅಂದ್ರೆ ಮಕ್ಕಳಿನ್ನೆಲ್ಲಿ? ಕೈ ಮಾತೇ ಇಲ್ಲ ಅಲ್ಲಿ. ಹಂಗೂ ಮದುವೆ ಆಗಿದ್ದರು. ಕೌಸಲ್ಯ ದೇವಿ ಇತ್ತು, ಸುಮಿತ್ರಾ ದೇವಿ ಇತ್ತು, ಕೈ ಇನ್ನೂ ಮದುವೆನೇ ಆಗಿಲ್ಲ. ಎಲ್ಲಿ ಮಕ್ಕಳು ಹುಟ್ಟೋದು? ಕೈ ಬಂದ ಮೇಲೆ ನಡೆಯೋದಲ್ಲಿ 60,000 ವರ್ಷಗಳಲ್ಲಿ ಮದುವೆ ಆಗೋದು. ಅವ್ನಿಗೆ 60ನೇ ವಯಸ್ಸು ಅಂತ ಇಟ್ಕೊಳ್ಳೋಣ. ಆ ಕಾಲಕ್ಕೆ 1 ವರ್ಷ ಅಂದ್ರೆ 1000 ವರ್ಷ ಅಂತ ಲೆಕ್ಕ ತಗೋಣ, ಯುಗಗಳ ಲೆಕ್ಕಕ್ಕೆ ತಗೊಳಾಕಿ. ಸೊ ವಯಸ್ಸಾದ ಕಾಲದಲ್ಲಿ ಕೊಟ್ಟೆ ಬಿಡ್ತಲ್ಲಪ್ಪ. ರಾಮ ಬೇಕು ಅಂತಲ್ಲ, ಖಂಡಿತ ಇಲ್ಲ. ರಾಮ ಕೂಡ ತಂದೆಯ ಶಾಪಕ್ಕೊಳಗಾದ. ಅದು ಕೃಷ್ಣಾವತಾರದಲ್ಲೂ ಅನುಭವಿಸ್ತಾ, ರಾಮಾವತಾರದಲ್ಲೂ ಅನುಭವಿಸ್ತಾ. ಹೇಗೆ ದಶರಥರು ತನ್ನ ಮಗ ರಾಮನನ್ನ ರಾಮ 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 ಅಂತ ಆಲಾಪಿಸಿ ಜೀವ ಬಿಟ್ರಪ್ಪ, ರಾಮಚಂದ್ರರು ಕೂಡ ಬದುಕಿದ್ದಷ್ಟು ದಿನವೂ ಹೆಂಡತಿ ಮಕ್ಕಳು ಅಂತ ಪರಿತಪಿಸಿಯೇ ಜೀವ ಬಿಟ್ಟಿತ್ತು. ಯಾರಿಗಾದ್ರೂ ಗೊತ್ತಿದೆಯಾ? ಅದಕ್ಕೆ ಯಾವಾಗ್ಲೂ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಾನು ಮನುಷ್ಯ ಅವತಾರ, ನಾನು ಮನುಷ್ಯನೇ ಅಂತ ಹೇಳೋರು. ಮನುಷ್ಯನ ಹಾಗೆ ವೇದನೆ ಪಡ್ತಿದ್ರು, ಮನುಷ್ಯನ ಹಾಗೆ ಕಣ್ಣೀರಾಗ್ತಿದ್ರು, ಮನುಷ್ಯನ ಹಾಗೆ ಸಂಕಟ ಪಡ್ತಿದ್ರು, ಮನುಷ್ಯನ ಹಾಗೆ ಸ್ಪಂದಿಸ್ತಿದ್ರು. ಯಾರು ಏನ್ ಹೇಳಿದ್ರು ನಾನು ದೇವ್ರು ಅಂತ ಹೇಳಿಲ್ಲ. ರಾಮರು ಎಲ್ಲೂ ನೀವು ರಾಮಾಯಣವನ್ನು 100 ಬಾರಿ ಓದಿದ್ರು ಕೂಡ ಎಲ್ಲಿಯೂ ನನ್ನ ರಾಮಚಂದ್ರ ಪ್ರಭು ನಾನು ದೇವರು, ನಾನು ಅವತಾರ ಪುರುಷ, ನಾನು ಇದಕ್ ಬಂದಿದ್ದೇನೆ. ಲಾಸ್ಟಲ್ಲಿ ಯಮಧರ್ಮರಾಯರು ಬಂದು ಅವರ ಒಂದು ರೂಪದ ಬಗ್ಗೆ, ಅವರ ಅವತಾರದ ಬಗ್ಗೆ ಹೇಳೋದು. ಅವತಾರ ಸಮಾಪ್ತಿಗೆ ಅದೊಂದು ಅಂಕುರಾರ್ಪಣೆ. ಆಗ ಮತ್ತೆ ದೂರ್ವಾಸರು ಬಂದು ಅದು ಇನ್ನೊಂದು ಕಥೆಗಳಾಗ್ತವೆ. ಸೊ ದಿಸ್ 87 ತುಂಬಾ ಜನ ನಿಂದಿಸ್ತಿರ್ತಾರೆ, ನಾನು ನೋಡಿದ್ದಾನೆ.
ಅಯ್ಯೋ ನಾನು ಇವ್ರ ಮನೇಲಿ ಹುಟ್ಟುಬಿಟ್ಟೆ, ಅಯ್ಯೋ ಇವನ್ ಗಂಡನಾಗ್ ಬಂದ್ಬಿಟ್ಟ, ಅಯ್ಯೋ ಇವಳು ಹೆಂಡತಿಯಾಗಿ ಬಂದ್ಬಿಟ್ರು, ಇವನ್ ನೋಡಿ ಮಗ ಕಂಟಕನಾಗ್ ಬಂದ್ಬಿಟ್ಟ. ನಮ್ ಬಾಸ್ ಇದಾನಲ್ವಾ ಅವನು, ಎಲ್ಲಿಂದ ಬಂದ ಸ್ವಾಮಿ ಅವನು, ನೆಮ್ಮದಿಯಾಗಿ ಅನ್ನ ತಿನ್ಕೊಂಡಿದ್ದಿ, ಇವನು ಯಾವನು ಎಲ್ಲಿಂದಲೋ ಬಂದ. ಅರೆ ನಾನ್ ಕಲಿಸ್ದವನು. ನೆನ್ಪಿಟ್ಕೊಳ್ಳಿ, 87 ಅಲ್ಲಿ ಸಂಖ್ಯೆ ಕನೆಕ್ಟ್ ಆಗಿರತಕ್ಕಂಥವರು ಬರೆದಿಟ್ಕೊಳ್ಳಿ. ವೆದರ್ ಯು ಆರ್ ಬಾರ್ನ್ 1987, ಯಸ್ ಅದು ತಗೊಳ್ಳಿ. 87 ಅಲ್ಲಿ ಹುಟ್ಟಿದೀರಾ, 87 ಸಂಖ್ಯೆಗಳು ಜೋಡಣೆ ಆಗಿದೆಯಾ ಮೊಬೈಲು, ಕಾರ್ ನಂಬರು, ಈ ತರಗಳಲ್ಲಿ ಖಂಡಿತ ಹೇಳ್ತಾನೆ ನೀವು ಬೆಳೆಸ್ತವ್ರು ಎಷ್ಟೋ ಹಜಾರು. ಓಹ್ ಖಂಡಿತ ಒಂದ್ 4 ಜನ ಬೆಳೆಸಿರ್ತೀರಿ. ಬಟ್ ತಮಾಷೆಗೋತ್ರ ಬೆನ್ನುಗ್ ಚೂರಿ ಹಾಕಿರೋರು ಅವರೇ ಆಗಿರ್ತಾರೆ, ನಿಮಗೆ ನೋವು ಕೊಡುವವರು ಅವರೇ ಆಗಿರ್ತಾರೆ. 87ಗೆ ಪಾರಮಾರ್ಥಿಕತೆಯ ಒಂದು ಅತಿ ಎತ್ತರದ ಸಂಖ್ಯೆ. ನಿಜ ಹೇಳ್ತೇನೆ, ನೀವು ಸಂಸಾರಿ ಅಲ್ಲ, ನಿಜವಾದ ಸನ್ಯಾಸಿ. ಆ ರೀತಿ ಬದುಕತಕ್ಕಂಥ ಪ್ರೇರೇಪಣೆ ಇರುತ್ತೆ. ಬಟ್ ಏನೋ ಮಾಡ್ತಿದ್ದೀನಿ, ನಿಮ್ ತಪ್ಪನ್ನ ನಿಮ್ ಒಪ್ಪನ್ನ ಸದಾ ಪರಿಶೀಲಿಸ್ಕೊಳ್ತಕ್ಕಂಥ ಒಂದು ಪ್ರಭಾವ ನಿಮಗಿರುತ್ತೆ. 100% 87 ನಿಮ್ ನಂಬರ್ ಇದೆಯಾ, ಚಾಲೆಂಜ್ ಮಾಡ್ತಾನೆ. ನಿಮ್ಮ ಮನೆಯ 100 ಮೀಟರ್ ಇಲ್ಲ ಮ್ಯಾಕ್ಸಿಮಮ್ 800 ಮೀಟರ್ ಒಳಗಡೆ 1, 2, 3, 4 ಲೆಕ್ಕ ಹಾಕೊಳ್ಳಿ, ಟೆಂಪಲ್ಸ್ ಖಂಡಿತ ಇರ್ತವೆ. 87 ಇದೆಯಲ್ಲ, ನಿಮ್ಮ ಮನೆಯ ಮುಂದುಗಡೆ ಇಲ್ಲ ನೀವಿರೋ ಜಾಗ ಇಲ್ಲ ನಿಮ್ಮ ಆಫೀಸ್ ಹತ್ರ ಒಂದು ತೆಂಗಿನ ಮರಗಳಿರುತ್ತವೆ, ಸುಗಂಧ ಬೀರುವ ಒಂಥರ ನೆರಳು ಕೊಡುವಂತ ಮರಗಳು ಇರುತ್ತವೆ, ಪಕ್ಷಿಗಳ ಕಲರವ ಇರುತ್ತದೆ. ನೀವು ಬನ್ನಿ ನೋಡಿ ನನ್ನ ಆಫೀಸ್ ಹತ್ರ. ನೀವು ನಾನು ಎಲ್ಲ ಬಿಟ್ಟು ಹೋಗ್ತೇನೆ ಅಂದ್ರೂ ಕೂಡ ನಿಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಬಿಡೋದಿಲ್ಲ. ನಿಮ್ಗೆಲ್ಲ ಬಿಟ್ಟು ಹೋಗೋಕ್ ಇಷ್ಟ, ಬಿಡುವುದಿಲ್ಲ. 7 ಎಲ್ಲ ಹಿಡ್ಕೊಳ್ಳೋಣ ಅಂತ ಓಡ್ತೀರಿ. 8 ಅದ್ರಲ್ಲಿ ತೃಪ್ತಿ ಕೊಡಲ್ಲ. ಹೋಗೋ ಇದು ಯಾವ ಹೆಂಡತಿ, ಯಾವ ಮಗು, ಯಾವ ಕೆಲಸ, ಯಾವ ಸಂಪಾದನೆ. ಈ 87 ಈ ರೀತಿ ನಿಮ್ಮನ್ನ ಚೇಸ್ ಮಾಡ್ತಾ ಇರುತ್ತೆ. ನೋಡಿ, ಚೇಂಜ್ ಮಾಡ್ಬೇಕು ಗುರುಗಳೇ. ನಮ್ಮಂತ ಆಧ್ಯಾತ್ಮಿಕತೆ ಪಾರಮಾರ್ಥಿಕತೆಯಲ್ಲಿರೋರಿಗೆ ಇದೊಂಚೂರು ಓಕೆ. ನಾವು ಓಡ್ಬೇಕು ನಿಮ್ ಜೊತೆಲಿ, ನಿಮ್ಮನ್ನ ಎಳ್ಕೊಂಡು ಹೋಗ್ಬೇಕು. ಮೊನ್ನೆ ಕೂಡ ಹೇಳ್ಬೇಕು ಅಂದ್ರೆ ನಾನು ಸ್ಟಾಫ್ ಕೇಳಿದೆ, ಇನ್ನೂ ಎಳೆ ಮಕ್ಕಳ ತರನೇ ನಿಮ್ಮನ್ನ ಎಳ್ಕೊಂಡು ಬರ್ಬೇಕು, ಸಾಕಾಗ್ಬಿಟ್ಟಿದೆ ನನ್ಗೆ ಅಂತ. ನಿಮಗ್ ಕಾಣಿಸೋದು ನನ್ನ ಆಫೀಸಲ್ಲಿ 8 ಜನ, ನಿಜ ಹೇಳ್ಬೇಕು ಅಂದ್ರೆ ಅದ್ರ ಹಿಂದ್ಗಡೆ 80 ಜನ ಕೆಲಸ ಮಾಡ್ತಾರೆ. ಕಡಿಮೆ ಅಂದ್ರೂ 40 ಜನ ಕೆಲಸ ಮಾಡ್ತಾರೆ. ಟೆಕ್ನಿಕಲ್ ಟೀಮ್, ಇನ್ನೊಂದು ಡಿಸೈನಿಂಗ್ ಟೀಮ್, ಬೇರೆ ಬೇರೆ ಏನೇನೋ ಇದೆ. ಹೇಳ್ತಲೇ ಇರ್ತಾನೆ, ದಣದು ಹೋಗ್ಬಿಟ್ಟಿದ್ದೆ ಅನ್ನಿಸ್ಬಿಡುತ್ತೆ. ಅಯ್ಯೋ ಹೋಗ್ರಪ್ಪ, ಎಷ್ಟು ಹೇಳಿದ್ರು ಇವ ಹೀಗೇನೆ ಅಂತ. ಮತ್ತೆ ಎದ್ದು ಬಂದು ನಿಂತ್ಕೋಬೇಕು, ಕೀ ಕೊಡ್ತಲೇ ಟ್ಯೂನ್ ಮಾಡ್ತಲೇ ಇರ್ಬೇಕು. ಈ ರೀತಿ ಸೂಕಿ ನನಗೋಕೆ, ನಿಮಗೆ ನನಗೇನೋ ಅಪೇಕ್ಷೆ ಇಲ್ಲ, ಆದ್ರೆ ನೀವು ಹಂಗಿರ್ಬೇಕಾ? ನನಗೇನು ಎಲ್ಲ ಬಿಟ್ಟು ಅಮ್ಮನ ಕಡೆ ರಾಜರಾಜೇಶ್ವರಿ ಧ್ಯಾನ, ಪೂಜಾ, ಒಂದು ಗೋ ಪೂಜಾ ನಂಗೆ ತುಂಬಾ ಇಷ್ಟ. ಸೀತಮ್ಮ ಅಂತ ಹೆಸರಿಡ್ಬೇಕು, ಗೌರಿ ಅಂತ ಹೆಸರಿಡ್ಬೇಕು, ಈ ತರದ್ ಏನೇನೋ ಅಂದ್ಕೊಬಿಟ್ಟಿದ್ರೆ ಪುಟಾಣಿ ಮಕ್ಕಳಿಗೆ. ಅಲ್ಲಿರ್ಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಅವ್ರಿಗೆ ಪೂಜೆ ಮಾಡ್ಬೇಕು, ನಿತ್ಯ ಕಲ್ಯಾಣಿ ಅನ್ನತಕ್ಕಂಥದ್ದು. ನೀವ್ ಹಂಗಾಗ್ಬಿಟ್ರೆ ನಿಮ್ ಮನೆ ಕತೆ ಸ್ವಾಮಿ, ನಿಮ್ ಹೆಂಡತಿ ಮಕ್ಳ ಕತೆ, ನಿಮ್ ಗಂಡ ಮಕ್ಳ ಕತೆ. 100% 87 ಇದ್ರೆ ನಿಮಗೆ ಅತ್ಯಾಸೆಯೂ ಇರುತ್ತದೆ, ದುರಾಸೆ ಅಲ್ಲ. ಚೆನ್ನಾಗಿ ಬದುಕಬೇಕು, ನಂಬರ್ 1 ಆಗೋಗ್ಬಿಡಲ್ಲ. ಬರೆದಿಟ್ಕೊಳ್ಳಿ, ನೀವು ನಂಬರ್ 1 ಆಗೋಕ್ ಸಾಧ್ಯವೇ ಇಲ್ಲ 87 ಅಲ್ಲಿ ಕನೆಕ್ಷನ್ ಇದ್ರೆ. ಬಟ್ ನಂಬರ್ 1ಗೆ ಅಂತ 10 ವ್ಯಕ್ತಿಗಳಿಗೆ ಗೈಡೆನ್ಸ್ ಮಾಡೋ ಶಕ್ತಿ 87 ಅಲ್ಲಿ ಇರುತ್ತೆ. ಬಟ್ ಅದೊಂಥರ, ನೋಡು ನಾನು ಗೈಡೆನ್ಸ್ ಮಾಡಿದವರೆಲ್ಲ ಹಿಂಗಿದ್ರೆ ನಾನು ಮಾಡ್ಬೋದಾ? ಖಂಡಿತ ನೀವು ಮಾಡೋ ಹಾಗಿಲ್ಲ. ಇನ್ನಷ್ಟಿದೆ ಇಂತಹ ಒಂದು ಸಂಖ್ಯೆಗಳ ಬಗ್ಗೆ, ಜೋಡಣೆಗಳ ಬಗ್ಗೆ ತಿಳಿಸ್ತಾ ಬರ್ತಾನೆ. ಆದಷ್ಟು ನಿಮಗೆ ನಮ್ಮ ಸಂಚಿಕೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಫಾರ್ವರ್ಡ್ ಮಾಡಿ. ಅಲ್ಲೊಂದು ಸಬ್ಸ್ಕ್ರಿಪ್ಷನ್ ಬಟನ್ ಇದೆ, ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈ ಧನಿಷ್ಠ ನಕ್ಷತ್ರದ ಈ ದಿನ ಚಂದ್ರ ಕುಜನ್ ಸಾರದಲ್ಲಿದ್ದಾನೆ, ಕುಜ ಸೂರ್ಯನ ಸಾರದಲ್ಲಿದ್ದಾನೆ, ಸೂರ್ಯ ಸೂರ್ಯನ ಸಾರದಲ್ಲೇ ಇರ್ತಕ್ಕಂಥದ್ದು ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಬಟ್ ಕುಜರಾಹು ಸಂಧಿ, ಜಾಗ್ರತೆ. ಏನಾದ್ರೂ ಅವಘಡಗಳು
ಇಂಜುರಿಗಳು, ಪೆಟ್ಟುಗಳು ಈ ಥರದ್ದು. ಅದರಲ್ಲೂ ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಲೀಗಲ್ ಇಲಾಖೆ ಇಂಥವುಗಳಲ್ಲಿ ಇರ್ತಕ್ಕಂಥವರಿಗೆ ಒಂದು ಭರ್ಜರಿ ಬೇಟೆ. ನೋಡಿ, ಹುಣಸೂರು ದರೋಡೆಕೋರರನ್ನ ಹಿಡಿದಿದ್ದಾರೆ. ಅದರಲ್ಲಿ ಇಬ್ಬರನ್ನ ಬಿಹಾರಲ್ಲಿ ಹಿಡಿದಿದ್ದಾರೆ. ನೋಡಿ, ಇಂಥದ್ದೆಲ್ಲ ಸ್ಕೀಮ್ಗಳೆಲ್ಲ ಮಾಡೋದೆಲ್ಲ ನಮ್ಮ ಕನ್ನಡದವ್ರು ಅಲ್ವೇ ಅಲ್ಲ. ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ನೋಡಿ, ಆಡಬಾರ್ದು ಆಡಿದಾನೆ, ಮಾತಾಡದ್ದು ಮಾತಾಡಿದ್ದಾನೆ, ಅಣ್ಣ ತಮ್ಮ ಜಗಳ, ಆಸ್ತಿ ಜಗಳ, ಹೆಂಡತಿ ನೋಡ್ದಿದ್ದಾನೆ, ಇಂಥ ಪೆಟಿ ಕೇಸುಗಳಿರ್ತವೆ. ಇಂಥ ದರೋಡೆ, ಗನ್ನು, ನಮ್ಮ ಕನ್ನಡದವ್ನು ಯಾರಾದ್ರೂ ಗನ್ ಇಟ್ಕೊಂಡು ಹೋಗಿ ದರೋಡೆ ಮಾಡಿದಾನೆ ಅಂತ ಹುಡ್ಕಾಡಿ ಮಕ್ಕಳು. ಬೂತ್ ಕನ್ನಡಿ ಇಟ್ಕೊಂಡು ಹುಡುಕಿದ್ರು ಸಿಗೋಲ್ಲ. ನಮ್ಮವ್ನು ಮಾಡಲ್ಲ, ನಮಗಂತ ಧೈರ್ಯ ಇಲ್ಲ. ಸತ್ವಾಗ್ಲೂ ಹೇಳ್ತಾರೆ, ನಾವು ಎದುರು ಪುಕ್ಕಳ್ರು. 2 ದಿನ ಮಾತಾಡೋದು, ನಮ್ಗೆ ಹಾಕ್ಲಾಬೇಕು ಮಗ. ಅದು ಹಿಂದ್ಗಡೆ ಮಾತಾಡೋದು ತುಂಬಾ ಚೆನ್ನಾಗಿ ಗೊತ್ತು, ಕಾಳು ಹಾಕೋದು. ನಮಗ್ ಗೊತ್ತಿಲ್ವಾ ತಕ್ಕಂತ. ಬರೀ ಈಗ ಯಾರೋ ಒಂದು ಹುಡುಗ ಗೆದ್ದಿದ್ದಾನೆ, ಯಾವ್ದೋ ಕಾಂಪಿಟೇಷನ್, ಬಿಗ್ ಬಾಸ್ ತಗೋ, ಅದಕ್ಕೂ ಜಡಿತವ್ರೆ ಯಾರ್ಯಾರು ದೊಡ್ಡವ್ರುಗಳು. ಇನ್ನೊಬ್ರು ನಮ್ಮ ಹುಡ್ಗ, ನಮ್ ಜಿಲ್ಲೆ ಹುಡ್ಗ, ನಮ್ಮೂರಿನ ಹುಡ್ಗ, ಬರೀ ಹಿಂಗೆ ಆಯ್ತು. ಕರೆದೊಂದು 5-10 ಲಕ್ಷ ಕೊಡೋಣ ಅನ್ನೋದೇನೂ ಇಲ್ಲ. ಹಿಂಗೆ ಇಂಥ ಮಾತಾಡೋದಕ್ ಮಾತ್ರ ಬರೀ ಇಂಥವೇಯ ನಾವಿರೋದು. ಒಬ್ಬರಿಗೆ ಅಭಿನಂದನೆ ಸರಿಸಿದ್ರು ಕೂಡ ಅಲ್ಲೊಂದು ಜಾತಿನೋ ಇನ್ನೊಂದೋ ಏನಾದ್ರೂ ಹಳೇದ್ ಕೆದ್ಕೋದ್ರಲ್ಲಿ ನಾವು ನಂಬರ್ 1. ಅದನ್ನ ತಗೊಂಡು ಎದುರುಗಡೆ ಆದ್ರೂ ಬಂದು ಮಾತಾಡ್ತೀವ, ಅದು ಇಲ್ಲ. ಇಟ್ ಅಂಡ್ ರನ್ ಕೇಸ್ ಓಡೋಗ್ಬಿಡ್ತೀವಿ ನಾವು. ಎದುರುಗಡೆ ಸಮಸ್ಯೆ ನನಗೂ ನಿನಗೂ ಆಗಿದ್ರೆ ಮಾತಾಡೋಣ. ಹೋಗ್ಬಿಟ್ಟು ಊರವ್ರಿಗೆಲ್ಲ ಈ ಹಳೆ ಕಾಲದಲ್ಲಿ ಈ ಕಟ್ಟೆ ಹತ್ರ ಕುತ್ಕೊಂಡಿರೋ ಈ ಅಜ್ಜ ಅಜ್ಜಿಗಳು ನಿಜವಾಗ್ಲೂ ಹೇಳ್ತಾನೆ, ನಮಗೆ 5G 3G 4G 5G 10G CBI IB ಎಲ್ಲ ಅವ್ರೆ ನಮ್ಮೂರಿಗೆ. ರತ್ನಮ್ಮನ ಮಗ ಬಾರ್ಗೋಗಿದ್ನಂತೆ, ತಗೋ ಸತ್ವಾಗ್ಲು ಗೊತ್ತಾ. ಫುಲ್ಲು ಒಂದ್ ಮುಗಿದೋಯ್ತು ಹಂಗಿತ್ತು. ಅದೇ ಇರೋದು ಈಗ್ಲೂ, ಅದೇ ಇರೋದು. ಸೀದಾ ರತ್ನಮ್ಮನಿಗೆ ಬಂದು, ರತ್ನಮ್ಮ ನಿನ್ ಮಗನ್ನ ಬಾರಲ್ಲಿ ನೋಡ್ದೆ, ಬೆಳಗ್ಗೆ 7 ಗಂಟೆಗೆ ನೋಡಿದ್ನಲ್ಲಿ ಅಂತ ಒಬ್ರು ಹೇಳಿದ್ರೆ ನಮ್ಮ ಅಮ್ಮನಿಗೆ. ಬೆಳಗ್ಗೆ 7 ಗಂಟೆಗೆ ಇರ್ತಿದ್ದ ಬಾರಲ್ಲಿ, ನೀವು ನಂಬ್ತೀರಾ? 6:15 ಬಾರಿನಲ್ಲಿ ಇರುತ್ತಿದ್ದಂತ ಏಕೈಕ ವ್ಯಕ್ತಿ ಬೆಂಗಳೂರಿನಲ್ಲಿ ಅಂದ್ರೆ ನಾನು ಒಬ್ನೇ. ಅದು ಒಂದು ಬಾರ್ ಅಲ್ಲ, ಕಡಿಮೆ ಅಂದ್ರೂ ಒಂದು 100-180 ಬಾರ್ಗೆ ಹೋಗ್ತಿದ್ದೆ. ಬೆಳಗ್ಗೆ 6:15 ಅಲ್ಲೊಂದು ಕೆಲಸ ಇತ್ತು, ಆಯ್ತು ಹೋಗ್ತಿದ್ದೆ. ಯಾರು ನೋಡವ್ರೆ ಬಂದು ಗುಸ್ಸು 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 ಈ ಹೊಗೆ. ಒಂದ್ ಅಜ್ಜಿ ಬಂದು ಏನೋ ಮಾತಾಡೈತೆ ಈ 5G ನೆಟ್ವರ್ಕ್ ತರ. ನನ್ನ ಮಗನ ಯೋಗ್ಯತೆ ಏನು ಅಂತ ಗೊತ್ತೈತೆ, ಕೇಳ್ಬೇಕಾ ರತ್ನಮ್ಮನ್ ಕತೆ. ಅಬಾಬಾಬಾಬಾಬಾ ಫುಲ್ ಹಿಸ್ಟ್ರಿ ತೆಗೆದು ಅವ್ರ ಮನೆಯದು, ಯಜಮಾನ್ರದ್ದು, ಮಕ್ಕಳದು ಎಲ್ಲ ತೆಗೆದು ಒಗದು ಬಿಸಾಕ್ಬಿಟ್ಟಿದೆ. ನನ್ನ ಮಗ ಆದ್ರೂ ಬೆಳ್ಳಂಬೆಳಿಗ್ಗೆ ವ್ಯವಹಾರಕ್ಕೆ ಹೋಗೋನಿಗೆ ಕುಡಿಯಕ್ ಹೋಗಿಲ್ಲ, ನಿನ್ನ ಮಗ ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಾ ಅಂತ ಬೇಡಪ್ಪ ಅನ್ನಿಸ್ಬಿಟ್ಟಿದೆ. ಸೊ ಅಂತ ಕತೆಗಳು ನಮ್ಮ ಕನ್ನಡದವ್ರದ್ದು ಏನ್ ಗೊತ್ತಾ, ಇಂಥದ್ ಮಾಡ್ಕೋತೇವೆ ನಾ, ಹಿಂಗೆ ಗನ್ ಇಟ್ಕೊಂಡು ಈ ತರದೆಲ್ಲ ಮಾಡೋ ಕತೆ ಎಲ್ಲ ಇಲ್ಲ. ದರೋಡೆಗಿಳಿಯೋದು, ದೋಚೋದು ಖಂಡಿತ ಇಲ್ಲ. ಬೇರೆ ಭಾಷೆಯವ್ರನ್ನ ನಾವು ಕೆದಕಿ ನೋಡಿ. ಮೊನ್ನೆ ಒಬ್ಬನ ಎತ್ತಾಕೊಂಡು ಬಂದಿದ್ದಾರೆ, ಈ ರೋಡಿಂದ ಎತ್ತಾಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ನಾವು ರೂಪೇಶ್ ರಾಜಣ್ಣ ಅವರಿಗೆ ಧನ್ಯವಾದ ಹೇಳಬೇಕು. ಕಂಪ್ಲೇಂಟ್ ಕೊಟ್ಟು ಇರುಮುಡಿ ಕಟ್ಕೊಂಡು ಅಯ್ಯಪ್ಪ ದೇವಸ್ಥಾನ ದರ್ಶನಗಳು ಅಂತ ಹೋದ ಅಂದ್ರೆ ಮಾಡಿದ್ದಾರೆ. ಕರ್ಸಿ ನಿಜವಾಗ್ಲು ಇದಾರೆ, ಯಾರೋ ಒಂದಿದ್ದಾರೆ ಕದರಾಗಿ ನಿಂತ್ಕೊಳ್ಳೋರು ಇದ್ದಾರೆ, ಅದನ್ನ ಎದುರಿಸೋ. ನಿಜವಾಗ್ಲು ನಾನು ಪುಕ್ಲಾನೆಪ್ಪ. 87 ಇದೆಯಲ್ಲ, ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಶಿವ ಅನ್ನತಕ್ಕಂಥದ್ದು. ಹೋಗೋಣ ಅಂತ ಅನ್ಸುತ್ತೆ, ಅದಕ್ಕೆ ನಿಮ್ಮ ಚೇತರಿಕೆ ಉಂಟು ಮಾಡ್ತಕ್ಕಂಥದ್ದು. ಸೊ ಮೇಷ ರಾಶಿ ಇವತ್ತಂತ ಒಂದು ಭಾವ. ಪೊಲೀಸು, ಮಿಲಿಟರಿ, ಡಿಫೆನ್ಸು, ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಮೈನಿಂಗು, ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಮೈನಿಂಗ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಪ್ರಾಪರ್ಟಿ ಡೆವಲಪರ್ ಇದ್ದೀರಾ, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಜೈಲರ್ ಆಗಿದ್ದೀರಾ, ಫ್ಯಾಂಟಾಸ್ಟಿಕ್.
ಅನ್ಯಾಯ, ಅಕ್ರಮ, ಮೋಸ ಎದ್ದು ಹೊರಗಡೆ ಬಂದ್ಬಿಡುತ್ತೆ. ನೋಡಿ ಮೊನ್ನೆ ಅಬಕಾರಿ ಇಲಾಖೆದು ಎಷ್ಟೋ ಕೋಟಿ, ಇನ್ನೊಂದು ನಮ್ಮ ಅಶೋಕ್ ಸಾಹೇಬ್ರು ಬೇರೆ ಎಷ್ಟೋ ಸಾವಿರ ಕೋಟಿ ಹಿಂಗೆ ಕಲೆಕ್ಷನ್, ಅಸ್ಸಾಂ ಎಲೆಕ್ಷನ್ ಅಂತೆಲ್ಲ ಏನೇನೋ ಹೇಳ್ತಿದ್ದಾರೆ. ಕುಜರಾ ಹುಸಂದಿ ಚಂದ್ರ ಯಾರ ಸಾರದಲ್ಲಿ ಇರೋದು? ಕುಜ. ಅಲ್ಲಿ ಕುಳಿತಿರೋದು ರಾಹು ನಕ್ಷತ್ರದ ದಗ್ಗಂತ ಹತ್ಕೊಳ್ಳೋದೆ. ಇಲ್ದಿದ್ದೆಲ್ಲ ಹೊರಗಡೆ ಬರ್ತಕ್ಕಂಥ ಛಾಯೆ. ಅನ್ಯಾಯದ್ದು ಅದಕ್ಕೆ ಇನ್ನೊಂದಷ್ಟು ಹೊಗೆ ಹಾಕಿಸ್ಕೊಳ್ತಕ್ಕಂಥದ್ದು ಮಾಡುತ್ತೆ. ಜಾಗ್ರತೆಯಿಂದ ಇರಿ. ಮಿಕ್ಕಂತ ವೃತ್ತಿ ಉದ್ಯೋಗಕ್ಕೆ ತೊಂದರೆ ಇಲ್ಲ. ಇನ್ನು ಮಿಥುನ ರಾಶಿ, ವಿಶೇಷವಾಗಿ ಸ್ಪೋರ್ಟ್ಸ್ ಅಡ್ವೈಸರ್, ಪ್ರಾಪರ್ಟಿ ಅಡ್ವೈಸರ್, ಕೆಮಿಕಲ್ ಇಂಜಿನಿಯರ್, ನರ್ಸು, ಕಾಂಪೌಂಡರು, ಫಾರ್ಮಸಿಸ್ಟ್ ಲೈನಲ್ಲಿ ಕೆಲಸ ಕಾರ್ಯ ಅನುಕೂಲ. ತುಂಬಾ ಭಾರ, ಟೆನ್ಷನ್ನು, ಸ್ಪೋರ್ಟ್ಸ್ ಲೈನು ಇರತಕ್ಕಂಥವ್ರಿಗೆ ಒಂದು ಸ್ವಲ್ಪ ಒದ್ದಾಟದ ಛಾಯೆ. ಕರ್ಕಾಟಕ ರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಕುಜರಾಹು ಸಂಧಿ 100% ಹೇಳ್ತಾನೆ ಇಟ್ ಇಸ್ ಅ ಥ್ರೆಟ್. ಗಾಡಿಗಳಲ್ಲಿ ಹುಷಾರು, ಜಗಳ, ಕಿರಿಕಿರಿ, ಇನ್ನೊಬ್ರು ಯಾರೋ ಬಂದು ಹಣ ನಾನಲ್ಲ ಅನ್ನತಕ್ಕಂಥ ದೂರದ ಛಾಯೆಗೆ ಎದ್ದು ಬಿಡತಕ್ಕಂಥದ್ದು ಮಾಡಿ ಸಾಕು. ಹೊಡೆದಾಟ, ಗಡದ ಏನೋ ಒಂದು ಕಿರಿಕಿರಿ ಹುಡ್ಕೊಂಡು ಬರುತ್ತೆ. ಅಟ್ಲೀಸ್ಟ್ ಅಡಿಗೆ ಮಾಡೋವಾಗಾದ್ರೂ ಏನಾದ್ರೂ ಸುಡ್ತಕ್ಕಂಥದ್ದು. ಅದರಲ್ಲೂ ಈ ಅಡಿಗೆ ಕೆಲಸದವ್ರು ಹುಷಾರು, ಮನೆ ಕೆಲಸದವ್ರು ಹುಷಾರು. ಈ ಒಂದು ಹೂವು, ಗಿಡ ಇಂಥದನ್ನ ನೆಟ್ಟು ವ್ಯವಹಾರ ನೋಡ್ಕೋತಿದ್ದೀರಲ್ಲ, ಅಂಥವುಗಳಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಚ್ಚರಿಕೆ. ಸರ್ಪಗಳು, ಕೆಲವು ನೀವು ನಂಬೋಲ್ಲ, ಒಬ್ರಿಗೆ ಹೇಳಿದೆ, ನಿಮ್ಮ ಮನೆಯ ಬಳಿ ನಿಮಗೆ ಸರ್ಪ ಕಾಣಿಸುತ್ತೆ ಇರುತ್ತೆ ಅಂದ್ರೆ ಸ್ವಾಮಿ ಸರ್ಪ ಇದೆ ನೋಡಿ. ಜಾತಕಗಳಲ್ಲಿ ಅಂಥದ್ದೊಂದು ಲಾಕ್ ಇರುತ್ತೆ. ಸಹಕಾರ ನಗರದಲ್ಲಿ ನಂದೊಂದು ಜಾಗ ಇದೆ ಅಂದ್ರು. ಹಾಗಾದ್ರೆ ಅಲ್ಲೊಂದು ಸರ್ಪ ಓಡಾಡುತ್ತೆ ಅಂತ ಕೇಳಿರ್ಬೇಕಲ್ಲ ನೀವು ಅಂದ್ರೆ, ಕೇಳಿರೋದೆಲ್ಲ ನೋಡಿದ್ದೀನಿ ಅಂತ. ಸುಮ್ನೆ ನಿಮ್ಮ ಮನೆ ಹತ್ರ ಹಾವು ಬರೋಲ್ಲ. ಇಟ್ ಈಸ್ ಆಲ್ರೆಡಿ ಡಿಸೈನ್ಡ್. ಯು ಆರ್ ಸರೌಂಡೆಡ್ ಬೈ ಸಮ್ ನೇಚರ್. ನೀವು ನೇಚರಲ್ಲಿ ನೀವು ಒಬ್ಬರೇ ಅಲ್ಲ, ಪ್ರಕೃತಿಲಿ ನಾವು ಅನ್ಕೊಳ್ಳೋದು ನಾವು ಒಬ್ಬರೇ. ಎಲ್ಲೆಲ್ಲಿಂದಲೂ ಎದ್ದು ಬರ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಲೀಗಲ್ಲು, ಪೊಲೀಸು, ಮೈನಿಂಗು, ಸ್ಟೋನು, ಕ್ರಷರು, ಸಿಮೆಂಟು, ಆರ್ಕಿಟೆಕ್ಚರು, ಜುಡಿಷಿಯಲ್ ಸಿಸ್ಟಮ್ಮು, ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ಮು ತಡೆಯೋರಿಲ್ಲ. ದರೋಡೆ ಮಾಡೋರ್ಗೂ ತಡೆಯೋರಿಲ್ಲ. ಅಂಥದ್ದೊಂದು ನಡೀತವೆ. ವಿಪರೀತ ಆಕ್ಸಿಡೆಂಟ್ಗಳ ಛಾಯೆ ಆಗ್ತವೆ. ಹುಷಾರ್. ರಾತ್ರಿ ಡ್ರೈವ್ಗಳು ಬೇಡ. ಟ್ರಕ್ಕುಗಳು, ತುಂಬಾ ದೊಡ್ಡ ದೊಡ್ಡ ಬಸ್ಸುಗಳು, ಟ್ರೈನುಗಳು, ಇವುಗಳೆಲ್ಲ ಸಿಂಟಮ್ಸ್ ಇದಾವೆ ಪಕ್ಕದಲ್ಲಿ. ರಾಹು ಪಕ್ಕದಲ್ಲೇ ಕುಜ, ದಟ್ ಇಸ್ ಅ ಮೋರ್ ಡೇಂಜರ್. ಅವನು ಮುಂದ್ಗಡೆ ಶನಿ, ಆಯುಷ್ಕಾರಕ, ಹೊಡಿತಾನೆ ಅಂದ್ರೆ ಆಯುಸ್ ತೆಗಿಯಲ್ಲ, ಕೈಕಾಲು ಮುರಿತಾನೆ. ಬೀಭತ್ಸ ಆಕ್ಸಿಡೆಂಟ್ಗಳು, ಇಂಜುರಿಗಳು ಅಂತಕ್ಕಂಥದ್ದು. ಸೊ ವೆರಿ ಕೇರ್ಫುಲ್. ಸಿಂಹ ರಾಶಿ ವಿಜಯೋತ್ಸವ. ಇನ್ನು ಕನ್ಯಾ ರಾಶಿ, 6ನೇ ಮನೇಲಿ ಚಂದ್ರ, ಕುಜನ್ಸಾರ, ಅಲ್ಲೊಂದು ಪೆಟ್ಟು, ಎಳೆದಾಟ, ಒದ್ದಾಟ ಅದಿದ್ದಿದ್ದೆ. ಅದ್ರಲ್ಲಿ ಕುಜ ಬೇರೆ ಪಂಚಮದಲ್ಲೇ ಇದ್ದಾನೆ. ಏನೋ ಒಂದು ದೇಹಕ್ಕೆ ಒಂದು ನೋವು ಇಟ್ಟೇ ಇರ್ತಾನೆ. ಅಲ್ಲಿ ಪುಡಿ ಇಲ್ಲಿ ಪುಡಿ. ನಿಮ್ಮ ಬೋನ್ ಸ್ವಲ್ಪ ವೀಕ್ನೆಸ್, ನಿಮ್ಮ ಮನಸ್ಸು ಸ್ವಲ್ಪ ವೀಕೆ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಕ್ಕಂಥ ವ್ಯಕ್ತಿಗಳು ನೀವು. ಸ್ವಲ್ಪ ತುಂಬಾ ಒಂಥರ ಹೂವಿನಂತ ಹೃದಯದವರು, ಹೂವಿನಂತ ಮನಸ್ಸಿನವರು. ಅದರಿಂದ ಯುವರ್ ಬಾಡಿ ಇಸ್ ಆಲ್ಸೋ ಲೈಕ್ ದಾಟ್, ಯುವರ್ ಥಾಟ್ಸ್ ಇಸ್ ಆಲ್ಸೋ ಯು ಆರ್ ಲೈಕ್ ದಾಟ್. ಅದು ಇರ್ತಕ್ಕಂಥ ಒಂದು ಭಾವ. ಎಚ್ಚರಿಕೆ. ಆದಷ್ಟು ನೋಡಿ, ಮರ್ಮವಿದ್ಯೆ ಅಂತ ಹೇಳಿದ್ನಲ್ಲ, ಮುಖ್ಯವಾಗಿ ಈ ಕನ್ಯಾ ರಾಶಿಯವರು ದಿನಾ ಈ ರೀತಿ ಮಾಡ್ತಕ್ಕಂಥದ್ದು ಮಾಡಿ. ಈ ರೀತಿ ಮಾಡಬೇಕು ನೀವು. ನಿಮಗ್ ನೆನಪಿಗೆ ಬಂದಾಗೆಲ್ಲ ಈ ಕಡೆ ಒಂದು 8, ಈ ಕಡೆ ಒಂದು 8, ಈ ಕಡೆ ಒಂದು 8. ದಿಸ್ ಯು ನೀಡ್ ಟು ಡೂ ಎವ್ರಿ ಯಾರ್. 4 ಮಾಡಿದ್ರೆ ತುಂಬಾ ಒಳ್ಳೇದು. ಈ ರೀತಿ ಉಲ್ಟಾ ಮಾಡೋದು ಒಂದು 8, ಈ ರೀತಿ ಉಲ್ಟಾ ಮಾಡೋದು ಒಂದು 8. ನಿಮ್ ಬಾಡಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ. ನಾನ್ ಮಾಡೋದು ಹೀಗೆ, ನಾನು ಇರೋದೇ ಹೀಗೆ, ನಾನೇನು ಮಾಡಕ್ಕಾಗೋದಿಲ್ಲ. ಆಯ್ತು, ದಟ್ ಇಸ್ ದೇರ್. ಸೊ
ಕನ್ಯಾ ರಾಶಿ ಆರೋಗ್ಯದ ಕಡೆ ನೋಡಿ. ತುಲಾ ರಾಶಿ ಖಂಡಿತ ಇವತ್ತು ವೃತ್ತಿಯಲ್ಲಿ ಒಂಚೂರು ಟೆನ್ಷನ್ನು, ಒಡ ಹುಟ್ಟಿದವ್ರ ಜೊತೆ, ಆತ್ಮೀಯರ ಜೊತೆ, ಸಂಗಾತಿ ಜೊತೆ, ಕುಟುಂಬದ ಜೊತೆ ಅಲ್ಲೊಂದು ಕಿರಿಕಿರಿ ಬರುತ್ತೆ. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ವೈದಿಕ ವೃತ್ತಿಯಲ್ಲಿರೋರಿಗೆ ಅನುಕೂಲ. ವೃಶ್ಚಿಕ ರಾಶಿಗೆ ಸ್ವಲ್ಪ ಟೆನ್ಷನ್, ಬಟ್ ಟೆನ್ಷನ್ ಅಲ್ಲೂ ಗೆಲುವಿರುತ್ತೆ. ಲಾಯರ್ಗೆ ಟೆನ್ಷನ್ನೇ, ಡಾಕ್ಟರ್ಗೆ ಟೆನ್ಷನ್ನೇ, ಪೊಲೀಸಿಗೆ ಟೆನ್ಷನ್ನೇ. ಅವ್ರ ವೃತ್ತಿ ಹಾಗೇನೆ, ಅವ್ರಿಗೆ ಅದು ಟೆನ್ಷನ್ ಅನ್ಸಲ್ಲ. ಟೆನ್ಷನ್ ಅನ್ನ ಎದುರಿಸೋ ತಾಕತ್ತು ಅನ್ನೋದು ಕೆಲವು ವ್ಯಕ್ತಿಗಳು ಕೊಟ್ಟಿರ್ತಾರೆ. ಮುಖ್ಯವಾಗಿ ವೃಶ್ಚಿಕ ಲಗ್ನದವರಿಗೆ ಯು ಕ್ಯಾನ್ ಫೇಸ್ ಎನಿಥಿಂಗ್. ವೃಶ್ಚಿಕ ರಾಶಿಯವರಲ್ಲ, ವೃಶ್ಚಿಕ ಲಗ್ನ, ಹನುಮ ಲಗ್ನ ಅಂತೀವಿ. ರಾಮ ಲಗ್ನ ಕಟಕ ಲಗ್ನ, ಹನುಮ ಲಗ್ನ ಬಂದು ವೃಶ್ಚಿಕ ಲಗ್ನ, ಪಂಚಮ ಸ್ಥಾನ. ಸೊ ನಿಮ್ಮದು ಆ ತರದ ಭಾವ. ಟೆನ್ಷನ್ಗೆ ಟೆನ್ಷನ್ ಕೊಡೋರು ನೀವು, ಟೆನ್ಷನ್ನೇ ಮಾಡ್ಕೋಬೇಡಿ. ಇವತ್ತು ಒಂಥರ ಜೈಲರ್ಗೆ ಯಾರಾದ್ರೂ ಏನಾದ್ರು ಮಾಡಕ್ಕಾಗುತ್ತೆ. ಎಂತೆಂತ ವಿಲನ್ಗಳಿರ್ತಾರೆ, ಯಾರೋ ಅವ್ನ ಎತ್ತಾಕೊಂಡ್ಬನ್ರ, ಬಾಯಿ ಮುಚ್ಕೊಂಡಿರ್ಬೇಕು. ಹೊಡೆದಾಡ್ಕೊಂಡು ಸತ್ತೋಗ್ಬಿಟ್ರು ಅಂತ ಒಂದು ಕೊಟ್ಬಿಟ್ರೆ ಮುಗೀತು. ಎಂತ ಡಾನ್ ಆದ್ರೂ ಜೈಲರ್ ಕಂಟ್ರೋಲ್ ಅಲ್ಲಿ. ಅಲ್ಲಿವರೆಗೂ ಅವನು ಏನೇನೋ ಆಟ ಆಡಿದ, ಜೈಲಿಗೆ ಬಂದ ಮೇಲೆ ನಿಜವಾಗ್ಲೂ ಹೇಳ್ತಾನೆ, ಅವನ ಆರ್ಭಟ, ಅವನ ರಭಸ, ಅವನ ಗತ್ತು ಇದೆಲ್ಲ 15 ದಿನದಲ್ಲಿ ಎಳೆದು ಬಿಡುತ್ತೆ. ಅವನು ದೊಡ್ಡ ಜೈಲಿನ ಅಧಿಕಾರಿಯ ಜೊತೆ ನಾನು ಮಾತಾಡಿದ್ದೇನೆ. ನನ್ನ ಅದೃಷ್ಟ, ಈ ವಿದ್ಯೆಯ ಯೋಗ. ಅವನ್ ಎಂತ ಪಂಟರಾದ್ರೂ ಕೂಡ ಮಲಗ್ಬಿಡ್ತಾನೆ ಗುರುಗಳೇ. ನಾವು ಗರುಡರೇ, ಅವನ್ ಕಾಳಿಂಗ ಸರ್ಪ ಇರ್ಬೋದು, ಒಂದೇ ಒಂದು ಅವನ್ ಪೂರ್ತಿ ಚೇಂಜ್ ಆಗ್ಬಿಡ್ತಾನ. ಬಿಳಿ ಬಟ್ಟೆ ಹಾಕೋದು ಅದಕ್ಕೆ. ಈ ಸರೆಂಡರ್ಡ್ ಅವನಿಗೆ ಬಂದ್ಬಿಡುತ್ತೆ, ಅಂತರ್ಮುಖಿ ಆಗ್ಬಿಡ್ತಾನೆ ಅವನು. ನಿಜವಾದವನು ಬೇರೆ ಎಲಿಮೆಂಟ್ಸ್ ಜೊತೆಲಿ ಸೇರ್ಬಿಟ್ರೆ ಅವನು ಎಡವಟ್ಟಾಗ್ಬಿಡ್ತಾನೆ. ಬಟ್ ಈಸ್ ಗಾನ್. ನಿಜವಾದ ವ್ಯಕ್ತಿ ಗೊತ್ತೋ ಗೊತ್ತಿಲ್ಲದೆ ಕೊಲೆಯೋ ಇನ್ನೊಂದು ಆಗಿ ಫಿಟ್ ಆಗಿ ಒಳಗಡೆ ಬಂದ, ಈಸ್ ಗಾನ್. ಅರ್ಧ ಸತ್ತೋಗ್ತಾನೆ ಅವನು ಮಾನಸಿಕವಾಗಿ. ಇನ್ನು ಬೇಡ ಜೀವನ ನನಗೆ ಅನ್ನುವಂಥ ಛಾಯೆ ಆಗುತ್ತೆ. ಆ ರೀತಿ ಮಾಡ್ತೀವಿ ಅವನಿಗೆ ಕೂಡ. ಹೊರಗಡೆ ಅವನ ರಭಸ ನೋಡ್ಬೇಕು, ಇಲ್ಲಿ ಏನೂ ನಡೆಯಲ್ಲ ಅವನು. ಸೊ ವೃಶ್ಚಿಕ ವಿಜಯ. ಧನುಸು ರಾಶಿ ಪೊಲೀಸು, ಯಾರೂ ಮಾಡದಂತ ಕೆಲಸ ಕಾರ್ಯಗಳು, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ಫಾರೆಸ್ಟ್ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಹೈನುಗಾರಿಕೆ ಇಲಾಖೆ, ಅದ್ಭುತ ಪ್ರಗತಿ. ಮಕರ ರಾಶಿ ಸ್ವಲ್ಪ ನೋಡ್ಕೊಂಡ್ ಮಕ್ಳೇ, ಏನಾದ್ರೂ ತಗಾದೆಯುಳ್ಳ ಜಮೀನುಗಳು, ಮನೆಗಳು, ಇಂಥ ಡೀಲ್ಸ್ಗೆ ಹೋಗ್ತಿದ್ದೀರಿ, ಮೋಸ ಮಾಡಿ ಕಬಳಿಸೋದು, ಮೋಸ ಮಾಡಿ ಕೆಲವ್ರಿಗೆ ಅದು ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ. ಈ ದುರ್ಯೋಧನ ಬಂದಾಗೆ ನಮ್ಗೆ ಆಶ್ಚರ್ಯ ಅನ್ಸುತ್ತೆ, ಇವನು ಜೀರ್ಣಿಸ್ಕೋತಾನೆ ಅಂತ. ಇವನು ಹೇಗೋ ಜೀರ್ಣಿಸ್ಕೋತಾನೆ ರಾಮಚಂದ್ರ ಅಂತ ನಮಗ ಬರೋದೇ ಇಲ್ಲ. ನಮ್ ಗುರುಗಳು ಅದನ್ನೇ ಹೇಳೋದು, ಅವನ ಬಗ್ಗೆ ಮಾತಾಡ್ಬೇಡ, ಮತ್ತೆ ಅವನ್ ಜೀರ್ಣಿಸ್ಕೋತಾನೆ ಬಿಡು, ಅವನ್ ಜೀರ್ಣಿಸ್ಕೋತಾನೆ. ಸೇಂದಿ ಕುಡಿದು ಜೀರ್ಣಿಸ್ಕೋತಾನೆ. ನೀನ್ ಕುಡಿಯಕ್ಕಾಗಲ್ಲ, ಬಾಯಿ ಮುಚ್ಕೊಂಡಿರು. ನೀನ್ ಯಾಕೆ ಅವನ ಬಗ್ಗೆ ಸೇಂದಿ ಕುಡಿತಾನೆ ಸಾರ್, ಅವನೇ ಯಾಕೆ ಮಾತಾಡ್ತೀಯ? ಸೊ ಮಕರ ರಾಶಿ ಇವತ್ತಂತ ಶಕ್ತಿ ಸರಿಯಾಗಿ ಬಳಸ್ಕೊಳ್ಳಿ. ಇಲ್ಲ ನಿಮ್ಮನ್ನ ಹುಡ್ಕೊಂಡು ಬಂದು ಹೊಡೆದಾಕ್ಬಿಡುತ್ತೆ. ಹುಷಾರ್. ಬಲ, ನರಸಿಂಹ ಬಲ, ಕುಜರಾಹು ಸಂಧಿ ಅಂದ್ರೆ ನರಸಿಂಹ ಶಕ್ತಿ, ನೆನಪಿಟ್ಟುಕೊಳ್ಳಿ. ಶಕ್ತಿಗೆ ಶಕ್ತಿ, ಪರಕಾಲ ಶಕ್ತಿ, ಪರಕಾಯ ಶಕ್ತಿ. ಕಾಲಕ್ಕೆ ಕಾಲ, ಪರಕಾಲ ಅಂತೀವಲ್ಲ. ಶಕ್ತಿಗೆ ಶಕ್ತಿ, ನರಸಿಂಹ ಶಕ್ತಿ. ಅಂಥದ್ದೊಂದು ಶಕ್ತಿ ನಿಮ್ಮದಾಗ್ತಕ್ಕಂಥ ಕುಂಭರಾಶಿ. ನಿಮಗೂ ಅಷ್ಟೇ ಅಂಥದ್ದೊಂದು ಶಕ್ತಿಯ ಚೈತನ್ಯ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ. ಆದರೆ ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಯಾರಾದ್ರೂ ಹತ್ತಿರದವ್ರ ಹತ್ರ ಕಿರಿಕಿರಿ, ಟೆನ್ಷನ್ನು, ಭೂಮಿ ಓಡಾಟ, ಸುತ್ತಾಟ ಈ ರೀತಿ ಆಗತಕ್ಕಂಥ ಒಂದು ಭಾವ ಉಂಟು. ಖಂಡಿತ ನಿಮ್ಮ ಶಕ್ತಿಯನ್ನ ಒಳ್ಳೇದಕ್ಕೆ ದುರ್ಗಾ ಪೂಜೆ, ದುರ್ಗಾ ಆರಾಧನೆ, ಎಲ್ಲರೂ ಇವತ್ತು ಎಲ್ಲಾ ರಾಶಿಯವರು ಮನೆ ದೇವರಿಗೆ ಒಂದು ಪುಟ್ಟ ತುಪ್ಪದ ದೀಪ ಹಚ್ಕೊಳ್ಳಿ. ಏನಾದ್ರೂ ಒಂದು ಟೆನ್ಷನ್ ಸುದ್ದಿಯನ್ನ ಇವತ್ತು ಕೇಳ್ತಕ್ಕಂಥದ್ದುಂಟು. ಹುಷಾರ್. ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಗಾಡಿ ತಗೊಳ್ಳೋದು ಏನು ಮಾಡ್ಲಿಕ್ಕೆ ನೋ ಕಾಂಟ್ರವರ್ಸಿ ಶುಡ್ ಬಿ ಬಾಟ್ ಇಟ್ ಟು ಹೌಸ್.
ಇದನ್ನ ನೋಡ್ಕೊಳ್ಳಿ. ಮುಖ್ಯವಾಗಿ ಕುಂಭರಾಶಿ. ಮೀನರಾಶಿ, ದೂರ ಪ್ರಯಾಣ ಬೇಡ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಉದ್ಯೋಗ ಸ್ವಲ್ಪ ಟೆನ್ಷನ್. ಸ್ವಲ್ಪ ತಾಳ್ಮೆಯಿಂದ ಇರಿ. ನರಸಿಂಹ ಅಷ್ಟಕಂ, ನರಸಿಂಹ ಪೂಜೆ ಸ್ವಲ್ಪ ನೋಡ್ಕೊಂಡು, ವಯಸ್ಸಾದವರಿದ್ರೆ, ಗರ್ಭಿಣಿಯರಿದ್ರೆ ಅವ್ರ ಕಡೆ ಒಂದು ಸಣ್ಣ ಗಮನ ಇರಲಿ. ಯಾಕಂದ್ರೆ ಚಂದ್ರ ಕುಜನ ಸಾರ, ರಾಹು ಇರೋದಲ್ಲಿ. ಸೊ ಸಮ್ ಡಿಸ್ಟರ್ಬೆನ್ಸಸ್ ವಿಲ್ ಇಂಪ್ಯಾಕ್ಟ್. ಟೆನ್ಷನ್ ಮಾಡಿರ್ತಾನೆ ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಸೊ ದುರ್ಗಾ ಪೂಜೆ, ದುರ್ಗಾ ಹೋಮ, ನರಸಿಂಹ ಅಷ್ಟಕಂ ಈ ಥರದ್ದು ಮಾಡಿ. ಟ್ರಾವೆಲ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ ಇರೋರಿಗೆ ಸ್ವಲ್ಪ ಒತ್ತಡದ ಛಾಯೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.